ಹರಿತೋಪಲಾಭಂ ತರ್ಕಾಭಯೇ ತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 31ನೇ ಅಧ್ಯಾಯದಲ್ಲಿ ಇವತ್ತು 6ನೇ ಶ್ಲೋಕ. ಯದಾದಿಷ್ಟಂ ಭಗವತಾ ಶಿವೇನಾಧೋಕ್ಷಜೇನ ಚ ತದ್ಗೃಹೇಷು ಪ್ರಸಕ್ತಾನಾಂ ಪ್ರಾಯಶಃ ಕ್ಷಪಿತಂ ಪ್ರಭೋ. ಪ್ರಚೇತಸರು ಹೇಳುವ ಮಾತು. ನಾರದರು ಪ್ರಚೇತಸರಿಗೆ ದರ್ಶನವನ್ನು ಕೊಟ್ಟಿದ್ದಾರೆ. ಆ ನಾರದರನ್ನ ಅವರು ಉಪಚಾರ ಮಾಡಿ ಯೋಗ್ಯವಾದ ಆಸನದಲ್ಲಿ ಅವರನ್ನು ಕೂಡಿಸಿ ಆ ನಾರದರಿಗೆ ಹೇಳ್ತಾ ಇದ್ದಾರೆ, ದೇವರ್ಷಿಗಳಾದ ನಾರದರೇ, ನಿಮಗೆ ಸ್ವಾಗತ. ನೀವು ಬಂದದ್ದು ನಮ್ಮ ಭಾಗ್ಯ. ನೀವು ಸಂಚಾರ ಮಾಡೋದೇ ಇಡೀ ಜಗತ್ತಿಗೆ ಅಭಯವನ್ನ ಕೊಡ್ಲಿಕ್ಕೆ ಅಂತ ನೀವು ಸಂಚಾರ ಮಾಡ್ತೀರಿ. ಅಂತಹ ನೀವು ನಮಗೆ ಇವತ್ತು ದರ್ಶನವನ್ನು ಕೊಟ್ಟಿದ್ದು ನಮ್ಮ ಭಾಗ್ಯ ಅಂತ ಹೇಳಿ ಹಾಗೆ ಮುಂದೆ ಹೇಳ್ತಾರೆ, ಭಗವಾನ್ ವಿಷ್ಣು ನಮಗೆ ಉಪದೇಶ ಮಾಡಿದ್ದ, ಹಾಗೆ ಶಿವನೂ ಕೂಡ ಉಪದೇಶ ಮಾಡಿದ್ದ. ಅಂತಹ ಉಪದೇಶ ಮಾಡಿದ ತತ್ವಜ್ಞಾನ ಪ್ರಾಯಶಃ ಈಗ ನಮಗೆ ಮರೆತು ಹೋಗಿದೆ ಅಂತಾರೆ. ಹಿಂದೆ ರುದ್ರದೇವರು ನಮಗೆ ಉಪದೇಶ ಮಾಡಿದ್ರು, ಭಗವಂತ ವಿಷ್ಣು ಅವನೂ ಉಪದೇಶ ಮಾಡಿದ್ದ. ಆದರೆ ನಾವು ಈಗ ಅನೇಕ ವರ್ಷಗಳ ಕಾಲ ಗೃಹಸ್ಥಾಶ್ರಮದಲ್ಲಿ ನಿರತರಾಗಿದ್ದರಿಂದ ಪ್ರಾಯಶಃ ಅದೆಲ್ಲ ಮರೆತು ಹೋಗಿದೆ.
ಅಂತ ಇದ್ದಾರೆ. ಅವರು ಮನುಷ್ಯ ಮಾನದ 12 ಲಕ್ಷ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾರೆ. ಇವಾಗ ಅದರ ಹಿಂದೆ ಅವರು 10,000 ವರ್ಷ ತಪಸ್ಸು ಮಾಡಿ ನೀರಿನಲ್ಲಿ ತಪಸ್ಸು ಮಾಡಿ ಭಗವಂತನನ್ನ ಒಲಿಸಿಕೊಂಡಿದ್ರು. ಭಗವಂತನೂ ಉಪದೇಶ ಮಾಡಿದ್ದ. ಆ 10,000 ವರ್ಷ ಅವರು ತಪಸ್ಸು ಮಾಡೋದಕ್ಕಿಂತ ಮೊದಲೇ ರುದ್ರದೇವರು ಬಂದು ಉಪದೇಶ ಮಾಡಿದ್ರು. ಹೀಗೆ ರುದ್ರದೇವರು ಉಪದೇಶ ಮಾಡಿ ಆ ಉಪದೇಶದಿಂದ ನಾವು ಭಗವಂತನನ್ನ ಕುರಿತು ತಪಸ್ಸು ಮಾಡಿ ಒಲಿಸ್ಕೊಂಡ್ವಿ. ಆಮೇಲೆ ಅದರಿಂದ ಒಲಿದಂತಹ ಭಗವಂತ ನಮಗೆ ದರ್ಶನವನ್ನು ಕೊಟ್ಟು ಅವನು ಕೂಡ ನಮಗೆ ಉಪದೇಶ ಮಾಡಿದ. ಹೀಗೆ ಭಗವಂತನಿಂದಲೂ ನಾವು ಉಪದೇಶವನ್ನು ಪಡ್ಕೊಂಡಿದ್ದೇವೆ, ರುದ್ರದೇವರಿಂದಲೂ ಉಪದೇಶವನ್ನು ಪಡ್ಕೊಂಡಿದ್ದೇವೆ. ಆದರೆ ಅದಾದ ನಂತರದಲ್ಲಿ ನಾವು 12 ಲಕ್ಷ ವರ್ಷಗಳ ಕಾಲ ಗೃಹಸ್ಥಾಶ್ರಮದಲ್ಲೇ ನಾವು ನಿರತರಾಗಿ ಬಿಟ್ಟಿದ್ವಿ. ಹಾಗಾಗಿ ನಮಗೆ ಪ್ರಾಯಶಃ ಅದೆಲ್ಲ ಮರ್ತು ಹೋಗಿದೆ. ಯದಾದಿಷ್ಟಂ ಭಗವತಾ ಶಿವೇನಾಧೋಕ್ಷಜೇನ ಚ ತದ್ಗೃಹೇಶು ಪ್ರಸಕ್ತಾನಾಂ ಪ್ರಾಯಶಃ ಕ್ಷಪಿತಂ ಪ್ರಭೋ ತನ್ನ ಪ್ರದ್ಯೋತಯಾಧ್ಯಾತ್ಮಜ್ಞಾನಂ ತತ್ವಾರ್ಥದರ್ಶನಂ ಏನಾಂಜಸಾ ತರಿಷ್ಯಾಮೋ ದುಸ್ತರಂ ಭವಸಾಗರಂ. ಹಾಗಾಗಿ ಪ್ರಾಯಶಃ ನಮಗೆ ಆ ತತ್ವಜ್ಞಾನ ಅಂತ ಅನ್ನೋದು ಮರೆತು ಹೋಗಿದೆ. ಪರಾಪರ ತತ್ವಗಳನ್ನ ತೋರಿಸುವಂತಹ ಆ ಅಧ್ಯಾತ್ಮ ತತ್ವವನ್ನ ನೀವು ನಮಗೆ ಮತ್ತೆ ಬೆಳಗಿಸಬೇಕು ಅಂತ ಕೇಳ್ತಾ ಇದ್ದಾರೆ. ತಮ್ಮ ದರ್ಶನ ಆಗಿದ್ದು ನಮ್ಮ ಭಾಗ್ಯ. ಈಗ ನಮಗೆ ಪ್ರಾಯಶಃ ಆ ಉಪದೇಶ ಅನ್ನೋದು ಮರೆತು ಹೋಗಿರೋದ್ರಿಂದ ನೀವು ಬಂದಿದ್ದೀರಿ, ನಮ್ಮ ಭಾಗ್ಯ. ನೀವು ಆ ಅಧ್ಯಾತ್ಮ ತತ್ವವನ್ನ, ತತ್ವಾರ್ಥ ದರ್ಶನಂ, ಅಧ್ಯಾತ್ಮ ತತ್ವಂ, ಅಧ್ಯಾತ್ಮ ಜ್ಞಾನಂ, ತತ್ವಾರ್ಥ ದರ್ಶನ, ಅಧ್ಯಾತ್ಮ ಜ್ಞಾನ, ತತ್ವಾರ್ಥ ದರ್ಶನವಾದ ಅಧ್ಯಾತ್ಮ ಜ್ಞಾನ ಅಂದ್ರೆ ಪರಾಪರ ತತ್ವವನ್ನು ತಿಳಿಸಿಕೊಡ್ತಕ್ಕಂತಹ ಅಧ್ಯಾತ್ಮ ಜ್ಞಾನ. ಈ ಅಧ್ಯಾತ್ಮ ಜ್ಞಾನವನ್ನ ತಾವು ಮತ್ತೆ ಬೆಳಗಿಸ್ಬೇಕು ಅಂತ. ಅಂದ್ರೆ ಹಿಂದೆ ಭಗವಂತ ಮತ್ತು ರುದ್ರದೇವರು ನಮಗೇನು ತತ್ವಜ್ಞಾನ ಕೊಟ್ಟಿದ್ದಾರೆ, ಅದೇ ಪರಾತರ ತತ್ವಾರ್ಥ ದರ್ಶನ. ಅದು ಪ್ರಾಯಶಃ ಮರ್ತು ಹೋಗಿದೆ. ಆದ್ರಿಂದ ನೀವು ಮತ್ತೆ ಅದನ್ನ ನಮಗೆ ಬೆಳಗುವಂತೆ ಮಾಡ್ರಿ. ಏನ ಅಂಜಸಾ ತರಿಷ್ಯಾಮಃ ದುಸ್ತರಂ ಭವಸಾಗರಂ. ಆ ಅಧ್ಯಾತ್ಮ ತತ್ವ ಜ್ಞಾನ ಏನಿದೆ ಅದರಿಂದ ನಾವು ಈ ದುಸ್ತರವಾದ ಸಂಸಾರ ಸಾಗರವನ್ನ ಪೂರ್ತಿಯಾಗಿ ದಾಟುವಂತೆ ಆಗಲಿ ಅಂತ. ಅಂಜಸಾ ತರಿಷ್ಯಾಮಃ ಅಂತ. ಈಗಾಗಲೇ ಅವರಿಗೆ ಭಗವಂತನ ದರ್ಶನ ಆಗಿದೆ. ಆಲ್ಮೋಸ್ಟ್ ಸಂಸಾರ ಸಾಗರವನ್ನ ದಾಟಿದಂತೆನೇ ಆಗಿದೆ ಅಂತ ಗೊತ್ತವರಿಗೆ. ಅದಕ್ಕೆ ಅಂಜಸಾ ತರಿಷ್ಯಾಮಃ ಅಂತಾರೆ. ಈ ಭವಸಾಗರ, ಈ ಸಂಸಾರ ಸಾಗರ ಅಂತನ್ನೋದು ಪೂರ್ಣವಾಗಿ ದಾಟುವಂತೆ ಆಗಲಿ ನಿಮ್ಮ ಉಪದೇಶದಿಂದ. ನೀವು ಆ ಒಂದು ಉಪದೇಶವನ್ನ ಮತ್ತೆ ನಮಗೆ ಮಾಡಿ, ನಮಗೆ ಅದರ ಬೆಳಕನ್ನ ಕೊಡಿ. ಅದರಿಂದ ಈ ಸಂಸಾರ ಎಂಬ ಸಾಗರವನ್ನ ಪೂರ್ಣವಾಗಿ ನಾವು ದಾಟುವಂತೆ ಆಗಲಿ. ಯಾರೋ ಮ್ಯೂಟ್ ಮಾಡಿಲ್ಲ ನೋಡಿ. ನೀರು ಸಿಡಿಲಿಕತ್ತದಂತ ಹೇಳೋ, ಸ್ವಲ್ಪ ಪಾಠ ಮಾಡ್ಲಿಕತ್ತಿದ. ತನ್ನ ಪ್ರದ್ಯೋತಯಾಧ್ಯಾತ್ಮ ಜ್ಞಾನಂ ತತ್ವಾರ್ಥ ದರ್ಶನಂ ಏನಾಂಜಸಾ ತರಿಷ್ಯಾಮೋ ದುಸ್ತರಂ ಭವಸಾಗರಂ. ಮೈತ್ರೇಯ ಉವಾಚ
ಇತಿ ಪ್ರಚೇತಸಾ ಪೃಷ್ಟೋ ಭಗವಾನ್ ನಾರದೋ ಮುನಿಃ ಭಗವತ್ಯುತ್ತಮ ಶ್ಲೋಕ ಆವಿಷ್ಟಾತ್ಮ ಅಬ್ರವೀನ್ ನೃಪಾನ್. ಈ ರೀತಿ ಆ ಪ್ರಚೇತಸರು ನಾರದರನ್ನ ಕುರಿತು ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಇತಿ ಪ್ರಚೇತಸಾ ಪೃಷ್ಟಃ ಭಗವಾನ್ ನಾರದೋ ಮುನಿಃ. ಈ ರೀತಿ ಪ್ರಚೇತಸರಿಂದ ಪ್ರಾರ್ಥನೆ ಮಾಡಿಸಿಕೊಂಡಂತಹ ನಾರದ ಮುನಿಗಳು ಅವರು ಭಗವಂತನಲ್ಲೇ ಮನಸ್ಸನ್ನ ಇಟ್ಟವರು, ಉತ್ತಮ ಕೀರ್ತಿ ಉಳ್ಳವರು ಆ ನಾರದರು. ಅಂತಹ ನಾರದರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಮೈತ್ರೇಯರು ಹೇಳುತ್ತಾರೆ. ಭಗವತಿ ಉತ್ತಮ ಶ್ಲೋಕೆ ಆವಿಷ್ಟಾತ್ಮ, ಇದು ನಾರದರಿಗೆ ಕೊಟ್ಟಂತಹ ವಿಶೇಷಣ. ಭಗವತಿ ಉತ್ತಮ ಶ್ಲೋಕೆ ಆವಿಷ್ಟಾತ್ಮ ನಾರದೋ ಮುನಿಃ. ಭಗವಾನ್ ನಾರದೋ ಮುನಿಃ ಭಗವತಿ ಉತ್ತಮ ಶ್ಲೋಕೆ ಆವಿಷ್ಟಾತ್ಮ ಅಂತ. ಉತ್ತಮ ಶ್ಲೋಕ ಅಂತ ಅಂದರೆ ಒಳ್ಳೆ ಉತ್ತಮ ಚರಿತ್ರೆ ಉಳ್ಳಂತಹ, ಭಗವಂತನಲ್ಲೇ ಮನಸ್ಸನ್ನ ಇಟ್ಟಿರ್ತಕ್ಕಂತಹ ವ್ಯಕ್ತಿಗಳು ನಾರದರು ಅಂತ ಹಾಗರ್ಥ. ಉತ್ತಮ ಶ್ಲೋಕ ಭಗವಂತ, ಅಂತಹ ಭಗವಂತನಲ್ಲಿ ಆವಿಷ್ಟಾತ್ಮ ಮನಸ್ಸನ್ನ ಇಟ್ಟವರು ಭಗವಾನ್ ನಾರದರು. ಅಂತಹ ನಾರದರು ಪ್ರಚೇತಸರ ಈ ರೀತಿಯಾದ ಪ್ರಶ್ನೆಗೆ ಉತ್ತರವಾಗಿ ತಾವು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಇತಿ ಪ್ರಚೇತಸಾ ಪೃಷ್ಟೋ ಭಗವಾನ್ ನಾರದೋ ಮುನಿಃ ಭಗವತ್ಯುತ್ತಮ ಶ್ಲೋಕ ಆವಿಷ್ಟಾತ್ಮ ಬ್ರವೀನ್ ನೃಪಾನ್. ನಾರದ ಉವಾಚ ತಜ್ಜನ್ಮತಾನಿ ಕರ್ಮಾಣಿ ತದಾಯುಸ್ತನ್ಮನೋ ವಚಃ ನೃಣಾಂ ಯೇನ ಹಿ ವಿಶ್ವಾತ್ಮ ಸೇವ್ಯತೆ ಹರಿರೀಶ್ವರಃ. ನಾರದ ಮಹರ್ಷಿಗಳು ತತ್ವಜ್ಞಾನವನ್ನು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮನುಷ್ಯರಿಗೆ ಜಗದೊಡೆಯನಾಗಿರ್ತಕ್ಕಂತಹ ಭಗವಂತನನ್ನ ಸೇವೆ ಮಾಡಲಿಕ್ಕೆ ಅನುಕೂಲ ಯಾವಾಗ ಆಗ್ತದೋ ಆ ರೀತಿಯಾದ ಜನ್ಮ, ಆ ರೀತಿಯಾದ ಕರ್ಮ, ಆ ರೀತಿಯಾದ ಆಯುಷ್ಯ, ಆ ಮನಸ್ಸು, ಆ ಮಾತು, ಅದೇ ನಿಜವಾಗಲೂ ಸಾರ್ಥಕವಾಗ್ತದೆ. ಇಲ್ಲದೇ ಇದ್ರೆ ಭಗವಂತನನ್ನ ಸೇವೆ ಮಾಡಲಿಕ್ಕೆ ಅನುಕೂಲ ಆಗಲಿಲ್ಲ ಅಂತಾದ್ರೆ ಆ ಜನ್ಮವೇ ವ್ಯರ್ಥ. ಯಾವ ಜನ್ಮದಲ್ಲಿ ನಾವು ಭಗವಂತನ ಸೇವೆಯನ್ನ ಮಾಡೋದಿಲ್ವೋ ಆ ಜನ್ಮವೇ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ ನಾರದರು. ಯಾವ ಆಯುಷ್ಯವನ್ನ ನಾವು ಭಗವಂತನ ಸೇವೆಗೆ ಅಂತ ಉಪಯೋಗಿಸ್ಕೊಳ್ಳೋದಿಲ್ವೋ ಆ ಆಯುಷ್ಯವೇ ವ್ಯರ್ಥ, ಬದುಕಿದ್ದು ಸತ್ತಂತೆ. ಯಾವ ಕೆಲಸವನ್ನ ನಾವು ಮಾಡ್ತೇವೆ ಆ ಕೆಲಸ ಭಗವಂತನ ಸೇವೆಗೆ ಅನುಕೂಲ ಆಗಿಲ್ಲ ಅಂತಾದ್ರೆ ಆ ಕೆಲಸ ವ್ಯರ್ಥ. ಅಂತಹ ಕೆಲಸ ಶ್ರಮ ಏವ ಹಿ ಕೇವಲಂ ಅಂತ ಪ್ರಾರಂಭದಲ್ಲೇ ಮೊದಲನೇ ಅಧ್ಯಾಯದಲ್ಲೇ ಭಾಗವತ ಅದನ್ನು ಹೇಳುತ್ತೆ. ಅಂತಹ ಕರ್ಮ ಅದು ವ್ಯರ್ಥ. ಯಾವ ಮನಸ್ಸು ಭಗವಂತನ ಸೇವೆಗೆ ಅನುಕೂಲ ಆಗೋದಿಲ್ವೋ ಆ ಮನಸ್ಸು ವ್ಯರ್ಥ. ಹಾಗಾಗಿ ತಜ್ಜನ್ಮ ತಾನಿ ಕರ್ಮಾಣಿ ತದಾಯುಹು ತನ್ಮನೋ ವಚಃ. ಯಾವ ಮಾತು ಭಗವಂತನ ಸೇವೆಗೆ ಅನುಕೂಲ ಆಗತ್ತೋ ಆ ಮಾತು ಸಾರ್ಥಕವಾದ ಮಾತು. ಇಲ್ಲದೇ ಇದ್ರೆ ಅಂಥ ಮಾತೇ ವ್ಯರ್ಥ, ಅಂಥ ಮಾತನ್ನಾಡಲೇಬಾರದು ಅಂತ. ಹೀಗೆ ನಮ್ಮ ಆಯುಷ್ಯ, ನಮ್ಮ ಮಾತು, ನಮ್ಮ ಮನಸ್ಸು, ನಮ್ಮ ಕರ್ಮ, ನಮ್ಮ ಜನ್ಮ ಇದು ಯಾವಾಗ ಸಾರ್ಥಕವಾಗ್ತದೆ ಅಂತಂದ್ರೆ ಅದು ಭಗವಂತನ ಸೇವೆಗೆ ಅನುಕೂಲ ಆಗಬೇಕು. ಆವಾಗ ಮಾತ್ರ ಅದು ಸಾರ್ಥಕವಾಗ್ತದೆ. ಇಲ್ಲದೇ ಇದ್ರೆ ಅದೆಲ್ಲ ವ್ಯರ್ಥ ಅಂತ ಹೀಗೆ ನಾರದರು ತಮ್ಮ ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಏನ ವಿಶ್ವಾತ್ಮ ಹರಿಹಿ ಈಶ್ವರಃ ಸೇವ್ಯತೆ.
ಹರಿಹಿ ಈಶ್ವರಃ ಏನ ಸೇವ್ಯತೆ, ಯಾವ ಕರ್ಮ, ಯಾವ ಜನ್ಮ, ಯಾವ ಆಯುಷ್ಯ, ಯಾವ ಮನಸ್ಸು, ಯಾವ ಮಾತು ಅವುಗಳಿಂದ ಭಗವಂತ ಸೇವಿಸಲ್ಪಡ್ತಾನೋ ಆ ಜನ್ಮ ಸಾರ್ಥಕ, ಆ ಕರ್ಮ ಸಾರ್ಥಕ, ಆ ಆಯುಷ್ಯ ಸಾರ್ಥಕ, ಆ ಮನಸ್ಸು ಸಾರ್ಥಕ, ಆ ಮಾತು ಸಾರ್ಥಕ. ಇಲ್ಲದೆ ಇದ್ರೆ ವ್ಯರ್ಥ ಅಂತ ಅರ್ಥ. ಹಾಗಾಗಿ ನಾವು ಏನೇ ಕರ್ಮಗಳನ್ನ ಮಾಡಲಿ, ಏನೇ ಮಾತುಗಳನ್ನ ಆಡ್ಲಿ, ಎಲ್ಲವೂ ಭಗವತ್ಪರವಾಗಿ ಇರಬೇಕು. ಭಗವಂತನ ಸೇವೆಗೆ ಅನುಕೂಲವಾಗುವಂತಹ ರೀತಿಯಲ್ಲೇ ನಾವು ಬದುಕಬೇಕು. ಆವಾಗಲೇ ನಮ್ಮ ಬದುಕು ಸಾರ್ಥಕವಾಗ್ತದೆ. ಇಲ್ಲದೆ ಇದ್ರೆ ವ್ಯರ್ಥ, ಭೂಮಿಗೆ ಭಾರ ಅಷ್ಟೇ. ಅಷ್ಟು ವರ್ಷ ಬದುಕಿದ್ದಾರೆ ಅಂತಂದ್ರೆ ಅಷ್ಟು ವರ್ಷದಲ್ಲಿ ಎಷ್ಟು ಕಾಲ, ಎಷ್ಟು ಆಯುಷ್ಯವನ್ನ ಅವರು ಭಗವಂತನ ಸೇವೆಗೆ ಬಳಸಿದ್ದಾರೋ ಅಷ್ಟು ಕಾಲ ಮಾತ್ರ ಸಾರ್ಥಕ. ಉಳಿದದ್ದೆಲ್ಲ ಅವರು ಭೂಮಿಗೆ ಭಾರವಾಗೇ ಬದುಕಿದ್ದು ಅಂತ ಅರ್ಥ. ತಜ್ಜನ್ಮ ತಾನಿ ಕರ್ಮಾಣಿ ತದಾಯುಸ್ತನ್ಮನೋವಚಃ ನೃಣಾಂ ಯೇನ ಹಿ ವಿಶ್ವಾತ್ಮ ಸೇವ್ಯತೆ ಹರಿರೀಶ್ವರಃ ಕಿಂ ಜನ್ಮಭಿಸ್ತ್ರಿಭಿರ್ವೇಹ ಶುಕ್ಲ ಸಾವಿತ್ರಯಾಜ್ಞಿಯೈಃ ಕರ್ಮಭಿರ್ವಾತ್ರಯೀ ಪ್ರೋಕ್ತೈಃ ಪುಂಸೋಪಿ ವಿಬುಧಾಯುಷಾ. ಮನುಷ್ಯನಿಗೆ ಸತ್ ಕುಲದಲ್ಲಿ ಹುಟ್ಟೋದು, ಆಮೇಲೆ ಬ್ರಹ್ಮೋಪದೇಶವನ್ನ ಪಡೆಯೋದು, ಯಜ್ಞದಲ್ಲಿ ದೀಕ್ಷೆಯನ್ನ ಸ್ವೀಕಾರ ಮಾಡೋದು, ಈ ಮೂರು ಇದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಯಾವಾಗ ಸಾರ್ಥಕವಾಗ್ತದೆ? ಇದನ್ನೆಲ್ಲ ಮಾಡೋದು ಯಾವುದಕ್ಕೋಸ್ಕರ? ಭಗವಂತ ಇದರಿಂದ ತುಷ್ಟನಾಗಬೇಕು, ಭಗವಂತ ಸಂತುಷ್ಟನಾಗಿ ತನ್ನ ಅಪರೋಕ್ಷ ಜ್ಞಾನವನ್ನ ಕೊಡಬೇಕು. ಅದಕ್ಕೋಸ್ಕರ ಇದೆಲ್ಲ. ಇಲ್ಲದೆ ಇದ್ರೆ ಎಲ್ಲವೂ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಅವನು ಒಳ್ಳೆ ಸತ್ಕುಲದಲ್ಲಿ ಹುಟ್ಟಿದ್ದಾನೆ ಅನ್ನೋದ್ರಿಂದಲೇನೆ ಏನು ಅವನು ಮಹಾನ್ ವ್ಯಕ್ತಿ ಅಂತ ತಿಳ್ಕೊಳ್ಬಾರ್ದು. ಒಳ್ಳೆ ಸತ್ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಯೂ ಕೂಡ ತನ್ನ ಜೀವನವನ್ನ ಹಾಳು ಮಾಡ್ಕೊಳ್ತಾನೆ. ಬ್ರಹ್ಮೋಪದೇಶವನ್ನ ಪಡೆದಿದ್ದಾನೆ, ಉಪನಯನ ಆಗಿದೆ, ಗಾಯತ್ರಿ ಮಂತ್ರದ ಉಪದೇಶ ಆಗಿದೆ ಅಂದುಕೊಳ್ಳೇನೆ ಅವನು ಉತ್ತಮ ವ್ಯಕ್ತಿ ಆಗೋದಿಕ್ಕೆ ಸಾಧ್ಯ ಇಲ್ಲ. ಯಜ್ಞದಲ್ಲಿ ದೀಕ್ಷೆಯನ್ನ ಸ್ವೀಕಾರ ಮಾಡಿದ್ದಾನೆ, ಅನೇಕ ಯಜ್ಞಯಾಗಗಳನ್ನು ಮಾಡಿದ್ದಾನೆ ಅಂದುಕೊಳ್ಳೇನೆ ಅದರಿಂದಲೇ ಅವನು ದೊಡ್ಡ ವ್ಯಕ್ತಿ ಅಂದುಕೊಳ್ಳೋದಿಲ್ಲ. ಮೂರು ವೇದಗಳಲ್ಲಿ ಹೇಳಿರ್ತಕ್ಕಂತಹ ಕರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದಾನೆ, ಒಳ್ಳೆ ವೈದಿಕ ವೇದೋಕ್ತ ಕರ್ಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾನೆ ಅಂದ್ರೆ ಅದರಿಂದ ಏನು ಉಪಯೋಗ? ಮತ್ತೆ ಬಹಳ ದಿವಸ ಬದುಕಿದ್ದಾರೆ, ಅನೇಕ ವರ್ಷಗಳ ಕಾಲ ಬದುಕಿದ್ದಾರೆ. ಏನು ದೇವತೆಗಳ ಆಯುಷ್ಯದಲ್ಲಿ, ದೇವತೆಗಳ ಮಾನ, ಆ ಮಾನದಲ್ಲಿ ಅನೇಕ ವರ್ಷಗಳ ಕಾಲ ಬದುಕಿದ್ದಾರೆ. ಮನುಷ್ಯಮಾನ ಅಲ್ಲ, ದೇವಮಾನದಲ್ಲಿ ಅನೇಕ ವರ್ಷಗಳ ಕಾಲ ಬದುಕಿದ್ದಾರೆ ಅಂತಂದ್ರು ಕೂಡ ವಿಬುಧಾಯುಷ ಪುಂಸೋಪಿ. ವಿಬುಧಾಯುಷ್ಯ ಅಂದ್ರೆ ದೇವತೆಗಳ ಆಯುಷ್ಯ. ದೇವತೆಗಳಂತೆ ದೀರ್ಘಾಯುಷ್ಯರಾಗಿ ಬದುಕಿದ್ದಾರೆ. ಏನು ಉಪಯೋಗ ಏನು? ಶ್ರುತೇನ ತಪಸಾ ವಾಕಿಂ ವಚೋಭಿಶ್ಚಿತ್ತ ವೃತ್ತಿಭಿಃ ಬುದ್ಧ್ಯಾ ವಾಕಿಂ ನಿಪುಣಯಾ ಬಲೇನೇಂದ್ರಿಯರಾಧಸ. ಶ್ರುತೇನ ಬಹಳ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ, ಶಾಸ್ತ್ರಗಳನ್ನೆಲ್ಲ ಬೇಕಾದಷ್ಟು ಅಧ್ಯಯನ ಮಾಡಿದ್ದಾರೆ. ಏನು ಉಪಯೋಗ? ತಪಸಾವ, ತಪಸ್ಸು ಮಾಡಿದ್ದಾರೆ, ಸರಿ, ಅದರಿಂದ ಏನು? ಕಿಂ ವಚೋಭಿಹಿ, ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಮಾತುಗಾರಿಕೆ, ಬಹಳ ಚೆನ್ನಾಗಿ ಪ್ರವಚನ ಮಾಡ್ತಾರೆ, ಹೌದಾ? ಏನು ಉಪಯೋಗ? ಕಿಂ ವಚೋಭಿಹಿ ಚಿತ್ತವೃತ್ತಿಭಿಹಿ ಕಿಂ,
ಅದ್ಭುತವಾದ ಚಿತ್ತವೃತ್ತಿ. ಏನಪ್ಪ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡ್ತಾರೆ, ಎಂತೆಂಥ ಸಜೆಷನ್ಸ್ ಕೊಡ್ತಾರೆ, ಅವರ ಆಲೋಚನೆ ಬಹಳ ಅದ್ಭುತವಾದದ್ದು ಅಂತ ಹೇಳ್ತೇವಲ್ಲ. ಚಿತ್ತವೃತ್ತಿ ಬಿಹಿ ಕಿಂವಾ, ಅದರಿಂದ ಏನು ಉಪಯೋಗ? ಬುದ್ಧ್ಯಾವ ಕಿಂ ನಿಪುಣಯ, ಒಳ್ಳೆ ನಿಪುಣವಾದ ಬುದ್ಧಿ, ಸೂಕ್ಷ್ಮ ಬುದ್ಧಿ ಇದೆ, ಹೌದಾ? ಏನು ಉಪಯೋಗ ಅದರಿಂದ? ಯಾವ್ದ್ಯಾವುದಕ್ಕೋ ಅದನ್ನು ಬಳಸೋದ್ರಿಂದ ಏನು ಉಪಯೋಗ? ಒಳ್ಳೆ ನಿಪುಣವಾದ ಬುದ್ಧಿ ಇದೆ, ಒಳ್ಳೆ ಮನಸ್ಸಿನ ಚಿತ್ತವೃತ್ತಿ ಇದೆ, ಒಳ್ಳೆ ಮಾತುಗಾರಿಕೆ ಇದೆ, ಉತ್ತಮವಾದ ತಪಸ್ಸು ಇದೆ, ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ, ಇಂದ್ರಿಯ ಪಾಠವ ಇದೆ, ಒಳ್ಳೆ ಬಲ ಇದೆ, ದೇಹದಲ್ಲಿ ಬಲ ಇದೆ, ಮನಸ್ಸಿನಲ್ಲಿ ಬಲ ಇದೆ, ದೇಹದಲ್ಲಿ ಬಲ ಇದೆ, ಎಲ್ಲ ಇಂದ್ರಿಯಗಳು ಕೂಡ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ, ಹೌದಾ? ಇದರಿಂದ ಏನಾದರೂ ಸ್ವಲ್ಪ ಆದರೂ ಭಗವಂತನಿಗೆ ಅನುಕೂಲವಾಗುವ, ಭಗವಂತನ ಅನುಗ್ರಹವಾಗುವಂತೆ ಏನಾದರೂ ಕೆಲಸಗಳನ್ನು ಮಾಡಿದ್ದಾರಾ? ಇದನ್ನು ಯಾವುದಕ್ಕಾದರೂ ಉಪಯೋಗಿಸ್ಕೊಂಡಿದ್ದಾರಾ? ಆವಾಗ ಮಾತ್ರ ಸಾರ್ಥಕ. ಇಲ್ಲದೇ ಇದ್ರೆ ಏನು ಉಪಯೋಗ? ಏನ್ ಶಾಸ್ತ್ರಾಭ್ಯಾಸ ಮಾಡಿ ಏನು ಉಪಯೋಗ? ಏನ್ ತಪಸ್ಸು ಮಾಡಿ ಏನು ಉಪಯೋಗ? ಏನು ಒಳ್ಳೆ ಚೆನ್ನಾಗಿ ಪ್ರವಚನ ಮಾಡಿ ಏನು ಉಪಯೋಗ? ಒಳ್ಳೆ ಅದ್ಭುತವಾದ ಚಿತ್ತವೃತ್ತಿ, ಒಳ್ಳೆ ಆಲೋಚನಾ ಶಕ್ತಿ, ಒಳ್ಳೊಳ್ಳೆ ಬಹಳ ಏನಂತಾರೆ ಚುರುಕು ಬುದ್ಧಿ, ಆಯಾಯ ಕಾಲಕ್ಕೆ ಸರಿಯಾಗಿ ಒಳ್ಳೊಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಚುರುಕು ಬುದ್ಧಿ ಇದೆಯಾ? ಏನು ಉಪಯೋಗ? ನಿಪುಣವಾದ ಬುದ್ಧಿ ಇದ್ರೂ ಏನು ಉಪಯೋಗ? ಬಲ ಇದೆಯಾ? ದೇಹದಲ್ಲಿ ಬಲ ಇದೆಯಾ? ಇದೆ. ಇಂದ್ರಿಯಗಳಲ್ಲಿ ಬಲ ಇದೆ, ದೇಹದಲ್ಲಿ ಬಲ ಇದೆ, ಮನಸ್ಸಿನಲ್ಲಿ ಬಲ ಇದೆ. ಆದರೆ ಅದ್ಯಾವುದು ಭಗವಂತನ ಕಾರ್ಯಗಳಿಗೆ ಉಪಯೋಗ ಆಗಿಲ್ಲ ಅಂದಮೇಲೆ ಅದಿದ್ದೆಲ್ಲ ಏನು ಉಪಯೋಗ ಅಂತ ಕೇಳ್ತಾರೆ. ಕಿಂ ವಾ ಯೋಗೇನ ಸಾಂಖ್ಯೇನ ನ್ಯಾಸ ಸ್ವಾಧ್ಯಾಯ ಯೋರಪಿ ಕಿಂ ವಾ ಶ್ರೇಯೋಭಿರನ್ಯಶ್ಚ ನಯಾತ್ರಾತ್ಮ ಪ್ರದೋ ಹರಿಹಿ. ಒಳ್ಳೆ ಯೋಗಾಭ್ಯಾಸ ಮಾಡಿದ್ದಾರೆ, ಏನು ಉಪಯೋಗ? ಕಿಂ ವಾ ಸಾಂಖ್ಯೇನ, ಒಳ್ಳೆ ಜ್ಞಾನ ಇದೆ, ಬಹಳ ಜ್ಞಾನ ಸಂಪಾದನೆ ಮಾಡಿದ್ದಾರೆ, ಹೌದಾ? ಅದರಿಂದ ಏನು ಉಪಯೋಗ? ನ್ಯಾಸ ಸ್ವಾಧ್ಯಾಯ ಯೋರಪಿ, ಸನ್ಯಾಸಿಗಳಪ್ಪ, ದೊಡ್ಡ ಸ್ವಾಮಿಗಳು ಸನ್ಯಾಸ ಸ್ವೀಕಾರ ಮಾಡಿದ್ದಾರೆ, ಅವರು ಒಳ್ಳೆ ನ್ಯಾಸ ಸನ್ಯಾಸ, ಹೌದಾ? ಏನು ಉಪಯೋಗ? ವೇದಾಧ್ಯಯನ ಸ್ವಾಧ್ಯಾಯ, ಅಧ್ಯಯನ ಮಾಡಿದ್ದಾರೆ, ಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ, ಹೌದಾ? ಅಥವಾ ಬೇರೆ ಬೇರೆ ತೀರ್ಥಯಾತ್ರೆ, ಎಷ್ಟು ತೀರ್ಥಯಾತ್ರೆ ಮಾಡಿದ್ದಾರೆ, ಎಲ್ಲ ಯಾವಾಗ ನೋಡಿದ್ರು ತೀರ್ಥಯಾತ್ರೆ ಮಾಡ್ತಾ ಇರ್ತಾರೆ, ಎಲ್ಲ ಊರುಗಳಲ್ಲಿ ಅಲ್ಲಲ್ಲಲ್ಲಿ ಹೋಗ್ತಾರೆ, ಸ್ನಾನ ಮಾಡ್ತಾರೆ, ದರ್ಶನ ಮಾಡ್ತಾರೆ, ಹೌದಾ? ಏನು ಉಪಯೋಗ? ಎಷ್ಟು ವ್ರತಗಳನ್ನು ಮಾಡಿದ್ದಾರೆ, ಎಲ್ಲಾ ವ್ರತಗಳನ್ನು ಮಾಡಿ ಮುಗಿಸಿದ್ದಾರೆ, ಇನ್ನೇನು ಬಾಕಿ ಇಲ್ಲ. ಶಾಸ್ತ್ರದಲ್ಲಿ ಏನೇನು ವ್ರತಗಳನ್ನು ಹೇಳಿದಾರೋ ಆ ಎಲ್ಲಾ ವ್ರತನೂ ಮಾಡಿದ್ದಾರೆ, ಏನು ಉಪಯೋಗ? ಎಲ್ಲ ವ್ರತ ಮಾಡಿ ಏನು ಉಪಯೋಗ? ವ್ರತ, ಉಪವಾಸ, ತೀರ್ಥಯಾತ್ರೆ, ವೇದಾಧ್ಯಯನ, ಸನ್ಯಾಸ, ಒಳ್ಳೆ ಜ್ಞಾನ ಇದೆ, ಯೋಗ ಇದೆ, ಹೌದಾ? ಇದೆಲ್ಲ ಯಾವಾಗ ಸಾರ್ಥಕ ಆಗ್ತದೆ? ಇವೆಲ್ಲವನ್ನೂ ಕೂಡ ಮಾಡೋದರಿಂದ ಭಗವಂತನಿಗೆ ಸಂತೋಷ ಆಗಬೇಕು, ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿರಬೇಕು, ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಇವೆಲ್ಲ ಸಾಧನ ಆಗಿರಬೇಕು. ಭಗವಂತ ತನ್ನ ಅಪರೋಕ್ಷವನ್ನ ಅನುಗ್ರಹ ಮಾಡಿದರೆ ಮಾತ್ರ ಇದೆಲ್ಲ ಸಾರ್ಥಕವಾಗ್ತದೆ, ಇಲ್ಲದೆ ಇದ್ರೆ ಇದೆಲ್ಲ ವ್ಯರ್ಥ. ಕಿಂ ವಾ ಯೋಗೇನ ಸಾಂಖ್ಯೇನ ನ್ಯಾಸ ಸ್ವಾಧ್ಯಾಯಯೋರಪಿ ಕಿಂ ವಾ ಶ್ರೇಯೋಭಿ ಅನ್ಯಶ್ಚ ನ ಯತ್ರ ಆತ್ಮಪ್ರದೋ ಹರಿಹಿ. ಆತ್ಮಪ್ರದ ಹರಿಹಿ ನ ಯತ್ರ, ಆತ್ಮಪ್ರದನಾದಂತಹ ಭಗವಂತ, ತನ್ನ ಆತ್ಮಪ್ರದ ಅಂದ್ರೆ ಅಪರೋಕ್ಷ ಜ್ಞಾನವನ್ನ ಕೊಡುವಂತಹ ಭಗವಂತ ಪ್ರಸನ್ನನಾಗಲಿಲ್ಲ ಅಂತಾದ್ರೆ, ಭಗವಂತನ ಸಂತೋಷಕ್ಕೋಸ್ಕರ ಇದನ್ನ ನೀವು ಮಾಡಲಿಲ್ಲ ಅಂತಾದ್ರೆ, ನೀವು ಮಾಡಿದ ಯಾವ ಕರ್ಮಗಳಿಂದಲೂ ಭಗವಂತ ಪ್ರೀತನಾಗಲಿಲ್ಲ ಅಂತಾದ್ರೆ ಇದೆಲ್ಲವೂ ವ್ಯರ್ಥ ಅಂತ. ಎಲ್ಲವೂ ಇದುವರೆಗೂ ಹೇಳಿದ್ದು ಉತ್ತಮವಾದ ಜನ್ಮದಲ್ಲಿ ಹುಟ್ಟೋದಿರಬಹುದು, ಸತ್ಕುಲ ಪ್ರಸೂತಿ, ಬ್ರಹ್ಮೋಪದೇಶ, ಯಜ್ಞದಲ್ಲಿ ದೀಕ್ಷೆ, 3 ವೇದಗಳಲ್ಲಿ ಹೇಳಿದ ಕರ್ಮಗಳನ್ನು ಆಚರಣೆ ಮಾಡೋದು, ದೇವತೆಗಳಂತೆ ದೀರ್ಘಾಯುಷ್ಯವನ್ನು ಪಡೆಯೋದು, ಶಾಸ್ತ್ರಗಳನ್ನು ಅಭ್ಯಾಸ ಮಾಡೋದು, ತಪಸ್ಸು ಮಾಡೋದು, ಆಕರ್ಷಕವಾದ ಒಳ್ಳೆ ಮಾತುಗಾರಿಕೆ, ಪ್ರವಚನ,
ಅದ್ಭುತವಾದ ಮನಸ್ಸಿನ ವಿಚಾರಗಳು, ಸೂಕ್ಷ್ಮವಾದ ಬುದ್ಧಿ, ಬಲ, ಇಂದ್ರಿಯದಲ್ಲಿ ಒಳ್ಳೆ ಪಾಠವ, ಯೋಗ, ಉತ್ತಮವಾದ ಜ್ಞಾನ, ಸನ್ಯಾಸ, ವೇದಾಧ್ಯಯನ, ತೀರ್ಥಯಾತ್ರೆ, ವ್ರತ, ನಿಯಮ, ಉಪವಾಸಗಳು, ಇದೆಲ್ಲವೂ ಕೂಡ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆದರೆ ಮಾತ್ರ ಸಾರ್ಥಕ. ಇದರಿಂದ ಭಗವಂತ ಸಂತುಷ್ಟನಾಗಿ ತನ್ನ ಅಪರೋಕ್ಷವನ್ನ ಕೊಟ್ಟ ಅಂದ್ರೆ ಮಾತ್ರ ಅದೆಲ್ಲ ಸಾರ್ಥಕ. ಇಲ್ಲ ಅಂತ ಆದ್ರೆ ಅದೆಲ್ಲ ವ್ಯರ್ಥ ಅಂತ ನಾರದರು ಪ್ರಚೇತಸರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇದೆಲ್ಲ ನಾವು ಇದೆಲ್ಲ ನಾವು ಫಸ್ಟ್ ಮಾಡಿರೋತನ ಆ ಸ್ಟೇಜಿಗೆ ಹೋಗಿರಲಿಲ್ಲ. ನಾವು ಸ್ವಾಧ್ಯಾಯ ವೇದ ಏನ್ ಹೇಳಿದ್ರು ಅದನ್ನ ಮಾಡ್ತಾ ಇರ್ಬೇಕು, ರೈಟ್? ಅದು ಸರಿ ಅರ್ಥ ಅಲ್ಲ ನಮಗೆ ನೀವು ಹೇಳೋದು. ಇದನ್ನೆಲ್ಲ ಮಾಡುವಾಗ ಈಗ ತುಂಬಾ ಜನ ವೇದಾಧ್ಯಯನ ಮಾಡಿದ್ದಾರೆ, ವೇದಗಳಲ್ಲಿ ಹೇಳಿದ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಭಗವತ್ ಪ್ರೀತಿಗೋಸ್ಕರ ಮಾಡೋದಿಲ್ಲ, ವೃತ್ತಿಗೋಸ್ಕರ ಮಾಡ್ತಾರೆ, ಅಥವಾ ಯಾವುದೋ ಒಂದು ವ್ಯವಹಾರಕ್ಕೋಸ್ಕರ ಮಾಡ್ತಾರೆ. ಭಗವಂತನಲ್ಲಿ ಪ್ರೀತಿ ಇಲ್ಲ, ಭಗವಂತನ ಅನುಗ್ರಹ ಆಗಬೇಕು ಅನ್ನೋ ಇದು ಇಲ್ಲ, ಭಕ್ತಿ ಇಲ್ಲ. ಆ ರೀತಿ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಅರ್ಥ. ತೀರ್ಥಯಾತ್ರೆ ಮಾಡ್ತಾರೆ, ಸುಮ್ಮನೆ ಪಿಕ್ನಿಕ್ಗೆ ಅಂತ ತೀರ್ಥಯಾತ್ರೆ ಮಾಡ್ತಾರೆ. ಆ ತೀರ್ಥಗಳ ಮಹತ್ವ ಗೊತ್ತಿಲ್ಲ. ಅಲ್ಲಿ ಸ್ನಾನ ಮಾಡೋದ್ರಿಂದ ಆಗ್ಲಿ, ಅಲ್ಲಿ ಕ್ಷೇತ್ರ ದರ್ಶನ ಮಾಡೋದ್ರಿಂದ ಆಗ್ಲಿ ಏನು ಫಲ ಬರ್ತದೆ, ಆ ಫಲ ಭಗವಂತನ ಅಲ್ಲಿ ಸಾನ್ನಿಧ್ಯ ಏನಿದೆ, ಭಗವಂತ ಯಾವ ರೀತಿ ಅಲ್ಲಿ ಏನೇನು ಕರ್ಮಗಳನ್ನ ಮಾಡಿದ್ದಾನೆ ಅಂತ ತಿಳಿದು ಆ ಭಗವಂತನ ಮಹಿಮೆಗಳನ್ನ ಕೊಂಡಾಡುವ ಆ ರೀತಿ ಮನೋಬುದ್ಧಿ ಇಲ್ಲದೆ ತೀರ್ಥಯಾತ್ರೆ ಸುಮ್ಮನೆ ಎಲ್ಲ ಹೋದೆ, ಎಲ್ಲಾ ತೀರ್ಥಯಾತ್ರೆಗಳನ್ನು ಮಾಡಿ ಬಂದೆ ಅಂದ್ರೆ ಏನು ಉಪಯೋಗ? ವ್ರತ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಭಗವಂತನ ಅನುಗ್ರಹ ಪಡಿಬೇಕು ಅನ್ನೋ ಉದ್ದೇಶ ಇಲ್ಲದೆ, ಭಕ್ತಿ ಇಲ್ಲದೆ ಮಾಡೋದ್ರಿಂದ ಏನು ಉಪಯೋಗ? ಇದರಿಂದ ಭಗವಂತನ ಅನುಗ್ರಹ ಆಗಬೇಕು, ನಮಗೆ ಭಗವಂತ ತನ್ನ ಅಪರೋಕ್ಷವನ್ನ ಕೊಡಬೇಕು ಅಂತ ಆ ಉದ್ದೇಶದಿಂದ ಮಾಡಬೇಕು. ಬೇರೆ ಯಾವ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡಬಾರ್ದು. ಭಗವಂತನ ಅಪರೋಕ್ಷ ಜ್ಞಾನಕ್ಕೋಸ್ಕರನೇ ಮಾಡಬೇಕು. ಅದಿಲ್ಲದೆ ಇದ್ರೆ ಅದೆಲ್ಲ ವ್ಯರ್ಥ. ಇದೆಲ್ಲ ಅದಕ್ಕೋಸ್ಕರನೇ. ಅದಾದ ಮೇಲೆ ಇದು ಯಾವುದೋ ಉಪಯೋಗ ಇಲ್ಲ. ಇದು ಈಗ ನಾವು ಮಾಡೋದೆಲ್ಲ ಅಪರೋಕ್ಷ ಜ್ಞಾನಕ್ಕೋಸ್ಕರ ಮಾತ್ರ. ಅಪರೋಕ್ಷ ಜ್ಞಾನ ಆಯ್ತೋ, ಅದಕ್ಕಿಂತ ಹೆಚ್ಚಿನ ಫಲ ಇದಕ್ಕೆ ಯಾವುದಕ್ಕೂ ಇಲ್ಲ. ನಾವು ಏನೇ ಕರ್ಮಗಳನ್ನು ಮಾಡಿದ್ರು ಇದೆಲ್ಲವೂ ಮಾಡೋದು ಭಗವಂತನ ಅಪರೋಕ್ಷ ಜ್ಞಾನಕ್ಕೋಸ್ಕರನೇ. ಅಪರೋಕ್ಷ ಜ್ಞಾನ ನಂತರದಲ್ಲಿ ಮಾಡೋದೇನಿದೆ ಅಲ್ಲ, ಅದು ಮಾತ್ರ ಮೋಕ್ಷಕ್ಕೆ ಸಾಧನ. ಅದು ಮಾತ್ರ ನಮಗೆ ಮೋಕ್ಷದಲ್ಲಿ ಆನಂದವನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು. ನಮ್ಮ ಸ್ವರೂಪ ಅಭಿವ್ಯಕ್ತಿ ಆಗೋದು ಮೋಕ್ಷದಲ್ಲಿ ಏನಿದೆ, ಅದಕ್ಕಿದು ಯಾವುದೂ ಉಪಯೋಗ ಇಲ್ಲ. ಭಗವಂತನ ಅಪರೋಕ್ಷಕ್ಕೋಸ್ಕರ ಇದೆಲ್ಲ ಉಪಯೋಗ. ಭಗವಂತನ ಅಪರೋಕ್ಷಕ್ಕೆ ಇದು ಸಾಧನ ಆಗಲಿಲ್ಲ, ಇದನ್ನ ನಾವು ಮಾಡೋದ್ರಿಂದ ಭಗವಂತ ಅನುಗ್ರಹ ಮಾಡಲಿಲ್ಲ, ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಲಿಲ್ಲ ಅಂತ ಆದ್ರೆ ಇದೆಲ್ಲ ವ್ಯರ್ಥ ಅಂತ ಹಾಗ ಅಭಿಪ್ರಾಯ ಇಲ್ಲಿ. ಅದ್ರ ಹೆಂಗ ಗುರ್ತಿರುವಿರಿ ಆಚಾರ್ಯ? ನಾವು ಹೇಳೋದ ಅರ್ಥ ನಿಷ್ಕಾಮ ಮಾಡುವಕ್ಕೂ ಭಗವದ್ ಪ್ರೀತಿಯ ಮಾಡುವಕ್ಕೂ ಎಂಬ ಒಂದು ಮಾತು ಹೇಳ್ತೀರಿ ನೀವು. ಹೌದು, ನಾವು ಈ ಸಾಧನ ಮಾಡಂತಲ್ಲ, ಅದನ್ನ ಹೆಂಗ ಗುರ್ತಿಡುವಿರಿ ನೀವು? ಅದು ಅವ್ರವ್ರಿಗೆ ಗೊತ್ತಾಗತ್ತೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಈಗ ನಾನು ಮಾಡುವ ಕರ್ಮ ಅದು ಭಗವಂತನಿಗೆ ಪ್ರೀತಿ ಆಗ್ತದೋ ಇಲ್ಲೋ ಅನ್ನೋದು ನನಗೆ ಮಾತ್ರ ಗೊತ್ತಾಗ್ತದೆ. ಯಾಕೆ ಅಂದ್ರೆ ಅವರವರ ಮನೋಭಾವನೆ ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ. ಪರಾತ್ಮನಃ ಅಪ್ರತ್ಯಕ್ಷತ್ವಾತ್ ಅಂತ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗೋದಿಲ್ಲ, ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಮೇಲ್ನೋಟಕ್ಕೆ ಕರ್ಮ ಎಲ್ಲ ಒಂದೇ. ಕರ್ಮ ನಾನು ಮಾಡ್ತಾ ಇರ್ತೇನೆ, ನೀವು ಮಾಡ್ತಾ ಇರ್ತೀರಿ, ಅವರು ಮಾಡ್ತಾ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಒಂದೇ ಕರ್ಮ ಮಾಡ್ತಾ ಇರ್ತೇವೆ. ಆದ್ರೆ ಆ ಕರ್ಮ ಮಾಡುವ ಹಿಂದಿನ ಉದ್ದೇಶ, ಭಕ್ತಿ, ಇದ್ಯಾವುದು ಕೂಡ ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ. ನೋಡ್ಲಿಕ್ಕೆಲ್ಲ ಒಂದೇ ರೀತಿ ಕಾಣಿಸ್ತದೆ. ಶಾಸ್ತ್ರಾಧ್ಯಯನ ಮಾಡ್ತಾರೆ, ನಮಗಿಂತ ಚೆನ್ನಾಗಿ ಶಾಸ್ತ್ರಗಳನ್ನೆಲ್ಲ ಅವರು ತಿಳ್ಕೊಂಡಿರ್ತಾರೆ, ನಮಗಿಂತ ಚೆನ್ನಾಗಿ ಪ್ರವಚನ ಮಾಡ್ತಾರೆ, ನಮಗಿಂತ ಚೆನ್ನಾಗಿ ತಿಳಿಸಿ ಹೇಳ್ತಾರೆ. ಆದ್ರೆ ಭಕ್ತಿ ಇರೋದಿಲ್ಲ. ಏನು ಉಪಯೋಗ? ಶಕುನಿ ಎಷ್ಟು ಬುದ್ಧಿವಂತನಾಗಿದ್ದ, ಎಂಥ ನಿಪುಣ, ಒಳ್ಳೆ ಇಂದ್ರಿಯ ಪಾಠವ ಇತ್ತು, ಬೇಕಾದಷ್ಟು ಬುದ್ಧಿ ಇತ್ತು, ಮನೋವೃತ್ತಿ, ಚಿತ್ತವೃತ್ತಿ, ತಕ್ಷಣದಲ್ಲಿ ಅವನು ಸಜೆಷನ್ ಕೊಡ್ತಾ ಇದ್ದ, ಅಷ್ಟು ನಿಪುಣ ಶಕುನಿ.
ಒಳ್ಳೆ ಬುದ್ಧಿ. ಅವನಷ್ಟು ಬುದ್ಧಿ ಇರಲಿಲ್ಲ ಆಗಿನ ಕಾಲದಲ್ಲಿ ಯಾರಿಗೂ ಅಂತ ಹೇಳಬಹುದು. ಅಷ್ಟು ಚೆನ್ನಾಗಿ ಒಳ್ಳೆ ಬುದ್ಧಿ ಇತ್ತು. ಏನು ಉಪಯೋಗ ಆಯ್ತು? ಅದರಿಂದ ಬರೇ ವ್ಯವಹಾರ ಮಾಡಿದ, ಮೋಸ ಮಾಡ್ಲಿಕ್ಕೆ ಉಪಯೋಗಿಸಿದ ಆ ಬುದ್ಧಿಯನ್ನ. ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿರ್ತಾರೆ, ಬೇಕಾದಷ್ಟು ಶಾಸ್ತ್ರ ಓದಿರ್ತಾರೆ, ಎಲ್ಲ ತಿಳ್ಕೊಂಡಿರ್ತಾರೆ. 3 ವೇದಗಳನ್ನ ಅಧ್ಯಯನ ಮಾಡಿ 3 ವೇದದಲ್ಲಿ ಹೇಳಿದ ಎಲ್ಲಾ ಕರ್ಮಗಳನ್ನು ಆಚರಣೆ ಮಾಡಿ ಆ ಎಲ್ಲ ಜ್ಞಾನ ಎಲ್ಲೆಲ್ಲಿ ಯಾವ್ಯಾವ ಪುರಾಣದಲ್ಲಿ ಏನೇನಿದೆ, ಎಲ್ಲೆಲ್ಲಿ ಏನೇನಿದೆ ಎಲ್ಲ ದುರ್ಯೋಧನಿಗೂ ಗೊತ್ತಿತ್ತು. ಅವನೇ ಹೇಳ್ತಾನೆ, ಎಲ್ಲ ಗೊತ್ತು ನನಗೆ, ನೀ ಏನು ಹೇಳೋದು ಬೇಡ. ಜಾನಾಮಿ ಕರ್ಮಂ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಅಂತ ಸ್ಪಷ್ಟ ಹೇಳ್ತಿದ್ದ ಅವನು. ನಿನಗಿಂತ ಚೆನ್ನಾಗಿ ಧರ್ಮ ಏನು ಅಂತ ನನಗೆ ಗೊತ್ತು, ಎಲ್ಲ ತಿಳ್ಕೊಂಡಿದ್ದೇನೆ ನಾನು, ಆದ್ರೆ ನಾನು ಮಾಡೋದಿಲ್ಲ ಅಂತ ಸ್ಪಷ್ಟ ಹೇಳ್ತಿದ್ದ. ಅವನು ಹೇಳಿದ್ರಿಂದ ಗೊತ್ತಾಯ್ತು ಅವನು ದುಷ್ಟ ಅಂತ. ಅವನು ಹೇಳಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗ್ತಿತ್ತು ನಮಗೆ? ಬೇಕಾದಷ್ಟು ತಿಳ್ಕೊಂಡಿರ್ತಾರೆ, ಬೇಕಾದಷ್ಟು ಓದಿರ್ತಾರೆ, ಬೇಕಾದಷ್ಟು ಜ್ಞಾನ ಇರ್ತದೆ, ಆದರೆ ಅದು ಭಗವಂತನ ಅಪರೋಕ್ಷಕ್ಕೇ ಸಾಧನ ಆಗಬೇಕು. ಆವಾಗ ಮಾತ್ರ ಸಾರ್ಥಕ. ಇಲ್ಲದೆ ಇದ್ರೆ ಏನು ಉಪಯೋಗ ಇಲ್ಲ. ಅವ್ರು ಮಾಡೋ ಕರ್ಮ ಆಗಲಿ, ಅವ್ರು ಮಾಡಿದ ವೇದಾಧ್ಯಯನ ಆಗಲಿ, ತಪಸ್ಸಾಗಲಿ, ಮಾತಾಗಲಿ, ಚಿತ್ತವೃತ್ತಿ ಆಗಲಿ, ಸೂಕ್ಷ್ಮ ಬುದ್ಧಿ ಆಗಲಿ, ಬಲ ಆಗಲಿ, ಇಂದ್ರಿಯ ಪಾಠವ ಇರಲಿ, ಕರ್ಮಾಚರಣೆ ಇರಲಿ, ಸನ್ಯಾಸ. ಬಹಳಷ್ಟು ಜನ ಸನ್ಯಾಸಿಗಳಿದ್ದಾರೆ ಜಗತ್ತಿನಲ್ಲಿ, ಸಾಧುಗಳು, ಸಂತರು, ಸನ್ಯಾಸಿಗಳು ಅಂತಿದ್ದಾರೆ. ಆದರೆ ಯಾರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಹೆಂಗೆ ಗೊತ್ತಾಗ್ತದೆ? ಅವರು ಸನ್ಯಾಸ ತಗೊಂಡದ್ದು ನಿಜವಾಗ್ಲೂ ಅವರಿಗೆ ವೈರಾಗ್ಯ ಇದೆಯೋ, ಭಕ್ತಿ ಇದೆಯೋ, ಅಥವಾ ವ್ಯವಹಾರಕ್ಕೋಸ್ಕರ ಏನೋ ಒಂದು ದುರುದ್ದೇಶದಿಂದ ತಗೊಂಡಿದ್ದಾರೋ, ಭಗವಂತನಲ್ಲಿ ಭಕ್ತಿ ಇದೆಯೋ ಇಲ್ಲವೋ ಇದು ಯಾರಿಗೂ ಗೊತ್ತಾಗೋದಿಲ್ಲ. ನೋಡ್ಲಿಕ್ಕೆ ಸನ್ಯಾಸಿಗಳು ಅದನ್ನ ಹೇಳ್ತಾರೆ. ನ್ಯಾಸ ಸ್ವಾಧ್ಯಾಯೋರಪಿ, ವೇದಾಧ್ಯಯನ ಮಾಡಿದ್ದಾರೆ, ವೇದಾಧ್ಯಯನ 3 ವೇದಗಳನ್ನು ಅಧ್ಯಯನ ಮಾಡಿದ್ದಾರೆ, ಎಲ್ಲಿ ಕೇಳಿದ್ರು ಹೇಳ್ತಾರೆ ವೇದಗಳನ್ನ. ಏನು ಉಪಯೋಗ? ಕಿಂವಾ ಶ್ರೇಯೋಭಿರ್ಹಿ ಅನ್ಯೈಶ್ಚ, ಶ್ರೇಯಸ್ ಸಾಧನವಾದಂತಹ ತೀರ್ಥಯಾತ್ರೆ, ವ್ರತ, ಉಪವಾಸ ಮೊದಲಾದವುಗಳು ಅವುಗಳನ್ನು ಮಾಡ್ತಾರೆ. ಅದರಿಂದ ಏನು ಉಪಯೋಗ ಆಯ್ತು ಅಂತ. ಶ್ರೇಯೋಭಿಹಿ ಅಂತನ್ನೋದಕ್ಕೆ ಕಿಂವಾ ಶ್ರೇಯೋಭಿಹಿ ಅನ್ಯೈಶ್ಚ ಅಂತಿದೆ. ಅನ್ಯ ಅಂತಂದ್ರೆ ಇವನ್ನೆಲ್ಲ ಇಟ್ಕೊಳ್ಬೇಕು. ಬೇರೆ ಶ್ರೇಯಸ್ಸಾಧನ ಅಂತ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತಹ ವ್ರತ, ನಿಯಮ, ಉಪವಾಸ ಮೊದಲಾದವುಗಳು ಅವುಗಳಿಂದಲಾದರೂ ಕೂಡ ಅಂತ. ಇದನ್ನ ವಿಜಯಧ್ವಜ ತೀರ್ಥರು ಬರೀತಾರೆ. ಅನ್ಯೈಹಿ ಅನ್ನೋದಕ್ಕೆ ತೀರ್ಥ ಸೇವಾದಿಭಿಹಿ ಅಂತ. ತೀರ್ಥಯಾತ್ರೆ ಮೊದಲಾದವುಗಳು, ವ್ರತ, ಉಪವಾಸ ಮೊದಲಾದವುಗಳನ್ನೆಲ್ಲ ಇಟ್ಕೊಳ್ಬೇಕು ಅನ್ಯ ಅನ್ನೋ ಶಬ್ದದಿಂದ. ಇದನ್ನೆಲ್ಲ ಮಾಡೋದ್ರಿಂದ ಏನು ಉಪಯೋಗ? ಭಗವಂತ ಅದರಿಂದ ತೃಪ್ತನಾಗಿ ಅಪರೋಕ್ಷ ಜ್ಞಾನವನ್ನ ಕೊಡ್ಲಿಲ್ಲ ಅಂತ ಆದ್ರೆ ಏನು ಉಪಯೋಗ? ಶ್ರೇಯಸಾಮಪಿ ಸರ್ವೇಷಾಂ ಆತ್ಮಾ ಹಿ ಅವಧಿರರ್ಥಿತಃ, ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮಾತ್ಮದ ಪ್ರಿಯಃ. ಎಲ್ಲಾ ಶ್ರೇಯಸ್ಸಾಧನಗಳಿಗೂ ಕೊನೆ ಏನು ಗೊತ್ತಾ? ಅದು ಭಗವಂತನೇ. ಅದರ ಫಲರೂಪವಾಗಿ ಉದ್ದಿಷ್ಟನಾದವನು ಭಗವಂತ, ಅವನೇ ಅವಧಿ. ಶ್ರೇಯಸಾಮಪಿ ಸರ್ವೇಷಾಂ, ಎಲ್ಲಾ ಶ್ರೇಯಸ್ಸಾಧನಗಳು ಅಂತ ಏನೇನು ಶಾಸ್ತ್ರದಲ್ಲಿ ಇದೆ, ಜಗತ್ತಿನಲ್ಲಿ ಶ್ರೇಯಸ್ಸಾಧನಗಳು ಅಂತ ಯಾವ್ದ್ಯಾವ್ದು ಪ್ರಸಿದ್ಧವಾಗಿದ್ದಾವೆ ಅದಕ್ಕೆಲ್ಲ ಅವಧಿ ಯಾರು ಗೊತ್ತಾ? ಭಗವಂತ. ಆ ಭಗವಂತನೇ ಸಕಲ ಪ್ರಾಣಿಗಳ ಒಳಗೂ ಅಂತರ್ಯಾಮಿಯಾಗಿ ಇದ್ದು ಅವನು ಪ್ರೀತನಾಗಬೇಕು. ಆ ಭಗವಂತ ಒಲಿದರೆ ಮಾತ್ರ ಇದೆಲ್ಲವೂ ಸಾರ್ಥಕ. ನಾವೇನು ಮಾಡಿದರೂ ಕೂಡ ಅದೆಲ್ಲವೂ ಆ ಅವಧಿಯಾದ ಅಂತರ್ಯಾಮಿಯಾದ ಸರ್ವೇಶ್ವರನಾದ ಭಗವಂತನ ಪ್ರೀತಿಗೆ ಕಾರಣ ಆಗಬೇಕು. ಆ ಭಗವಂತ ಸಂತುಷ್ಟನಾಗಬೇಕು. ನಾವು ಮಾಡುವ ಪ್ರತಿಯೊಂದು ಕರ್ಮಗಳಿಂದಲೂ ಭಗವಂತ ಪ್ರೀತನಾಗಬೇಕು ಅಷ್ಟೇ. ಆ ಭಗವಂತ ಪ್ರೀತನಾಗಿ ಭಗವಂತನ ಅನುಗ್ರಹ ನಮಗೆ ಆಗಬೇಕು. ಅವನೇ ಅವಧಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಅವನು ಒಲದು ಬಿಟ್ರ ಅಂದರೆ ಆಮೇಲೆ ತನ್ನನ್ನೇ ತಾನು ನಮಗೆ ಕೊಟ್ಟು ಬಿಡ್ತಾನೆ. ಆತ್ಮದಃ ಪ್ರಿಯ, ಅವನನ್ನೇ ನಮಗೆ ಕೊಟ್ಟು ಬಿಡ್ತಾನೆ ಅವನು ಭಗವಂತ. ಅಷ್ಟು ಕರುಣಾಮೂರ್ತಿ ಅವನು ಭಗವಂತ. ಅವನು ಒಲಿಯೋದೇ ನಮಗೆ ಎಲ್ಲ ಕರ್ಮಗಳ ಅವಧಿ. ಅದು ನಾವು ಮಾಡಬೇಕಾದದ್ದು ಅವನ ಪ್ರೀತಿಗೋಸ್ಕರ, ಅವನ ಒಲುಮೆ ಸಿಗಬೇಕು ಅನ್ನೋ ಒಂದೇ ಕಾರಣದಿಂದ ನಾವು ಮಾಡಬೇಕು. ಅದೇ ಕೊನೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಉದ್ದೇಶ. ಇವು ಯಾವುದರ ಉದ್ದೇಶವೂ ಬೇರೆ ಯಾವುದು ಆಗಿರಬಾರ್ದು. ನಾವೇನು ಇದುವರೆಗೂ ಹೇಳ್ತಾ ಬಂದ್ವಿ, ಇದೆಲ್ಲದರ ಉದ್ದೇಶ ಕೇವಲ ಭಗವಂತನ ಪ್ರೀತಿ, ಭಗವಂತನ ಆ ಅಪರೋಕ್ಷ ಜ್ಞಾನ,
ಸಿಗಲಿಕ್ಕೆ ಇದೆಲ್ಲ ಕಾರಣ ಆಗಬೇಕು. ಅದು ಬಿಟ್ರೆ ಇದೆಲ್ಲ ಅದಾಗಲಿಲ್ಲ ಅಂದ್ರೆ ಇದೆಲ್ಲ ವ್ಯರ್ಥ ಅಂತ. ಆತ್ಮ ಸರ್ವೇಷಾಂ ಆತ್ಮ ಹಿ ಅವಧಿಹಿ ಅರ್ಥಿತಃ ಅವಧಿಹಿ ಅಂತಿದೆ ಇಲ್ಲಿ. ಆತ್ಮ ಅವಧಿಹಿ ಅಂತನ್ನೋ ಶಬ್ದಕ್ಕೆ ಬೇರೆ ವ್ಯಾಖ್ಯಾನಕಾರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಎಲ್ಲಾ ಶ್ರೇಯ ಫಲಗಳೇನಿದ್ದಾವೆ ಆ ಎಲ್ಲಾ ಫಲಗಳು ಪ್ರಿಯವಾಗಿ ಇರೋದು ಕೊನೆಯಲ್ಲಿ ಆತ್ಮನ ಪ್ರೀತ್ಯರ್ಥವಾಗಿ. ಆದ್ರಿಂದ ಆತ್ಮನೇ ಅವಧಿ. ಎಲ್ಲಾ ಆತ್ಮರು ಭಗವಂತನೇ ಆದ್ದರಿಂದ ಅವ್ರು ಅದನ್ನ ಅಲ್ಲಿಗೆ ಅನ್ವಯ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಕೊನೆಗೆ ಎಲ್ಲಾ ಆತ್ಮರು ಕೂಡ ಭಗವಂತನೇ ಹರಿಯೇ ಆದ್ದರಿಂದ ಹರಿಯೇ ಅವಧಿ ಅಂತ ಈ ರೀತಿ ಹೇಳ್ತಾರೆ. ಅವಧಿ ಅನ್ನೋ ಶಬ್ದಕ್ಕೆ ಅವರು ಹಾಗರ್ಥ ಇಟ್ಕೊಂಡ್ಬಿಡ್ತಾರೆ. ಅದು ಸರಿಯಲ್ಲ. ಅವಧಿ ಅಂತನ್ನೋ ಶಬ್ದದ ಅರ್ಥ ಅದಾಗೋದಿಲ್ಲ. ಅವಧಿ ಅಂತಂದ್ರೆ ಎಲ್ಲಾ ಆತ್ಮರು ಭಗವಂತನೇ ಆದ್ದರಿಂದ ಅವನೇ ಅವಧಿ ಅಂತ ಹೀಗೆ ಅರ್ಥ ಮಾಡಿದಾರಲ್ಲ, ಈ ಅರ್ಥ ಅವಧಿ ಅನ್ನೋ ಶಬ್ದದಿಂದ ಬರೋದಿಲ್ಲ. ಭಗವಂತನ ಪ್ರೀತಿಯೇ ಅವಧಿ ಅಂತ ಹಾಗೆ ಹೇಳಬಹುದೇ ಹೊರತು ಆತ್ಮನೇ ಅವಧಿ ಅಲ್ಲ. ಬೇರೆ ಎಲ್ಲಾ ಫಲಗಳಲ್ಲಿ ಒಂದಕ್ಕಿಂತ ಇನ್ನೊಂದು ಹೆಚ್ಚು ಅಂತಿರ್ತದೆ. ಇದಕ್ಕಿಂತ ಹೆಚ್ಚು ಅದು, ಇದಕ್ಕಿಂತ ಹೆಚ್ಚು ಅದು, ಫಲಗಳಲ್ಲಿ ತಾರತಮ್ಯ ಇದೆ. ಆದರೆ ಪರಮಾತ್ಮನ ಪ್ರಾಪ್ತಿ ಅನ್ನೋ ಒಂದು ಫಲ ಏನಿದೆ ಅಲ್ಲ, ಅದಕ್ಕಿಂತ ಹೆಚ್ಚಿನ ಫಲ ಮತ್ತೊಂದಿಲ್ಲ. ಭಗವಂತನ ಪ್ರಾಪ್ತಿ ಅನ್ನೋ ಫಲವೇ ಅವಧಿ. ಹಾಗಾಗಿ ಭಗವಂತ ಅವಧಿ ಅಂತ ಆ ರೀತಿಯ ಅಭಿಪ್ರಾಯ. ಪರಮಾತ್ಮನೇ ಅವಧಿ ಅಂದ್ರೆ ಏನರ್ಥ? ಭಗವಂತನನ್ನ ಪಡೆಯುವಿಕೆ, ಭಗವಂತನ ಅಪರೋಕ್ಷವನ್ನ ಪಡೆಯುವಿಕೆ ಏನಿದೆ ಅದೇ ಅವಧಿ. ಅಂದ್ರೆ ಉಳಿದದ್ದೆಲ್ಲವೂ ಅದಕ್ಕೋಸ್ಕರನೇ. ಅದಾಗಿಬಿಟ್ರೆ ಅದಕ್ಕಿಂತ ಮತ್ತೊಂದು ಫಲ ಮತ್ತೊಂದು ಇಲ್ಲ, ಬೇರೆ ಇಲ್ಲ ಅಂತ ಹಾಗ ಅಭಿಪ್ರಾಯ. ಇದನ್ನ ನಮಗೆ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ತಾವತ್ ಪರ್ಯಂತಮೇವ ಫಲಂ ಇತ್ಯವಧಿಹಿ ಅಂತ ಮಧ್ವಾಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ತಾವತ್ ಪರ್ಯಂತಮೇವ ಫಲಂ ಅಂದ್ರೆ ತಾವತ್ ಪರ್ಯಂತ ಅಂದ್ರೇನು? ಭಗವಂತನ ಪ್ರಾಪ್ತಿ ಪರ್ಯಂತ. ಭಗವಂತನ ಪ್ರಾಪ್ತಿ ಆಗಬೇಕು ನಮಗೆ, ಅಲ್ಲಿವರೆಗೆ ಮಾತ್ರ ಈ ಎಲ್ಲ ಶ್ರೇಯಸ್ಸಾಧನಗಳಿಗೆ ಫಲ. ಇದುವರೆಗೂ ಹೇಳಿದ್ದು ಈಗೊಂದು 4-5 ಶ್ಲೋಕಗಳಲ್ಲಿ ಏನು ಹೇಳ್ತಾ ಬಂದಿದ್ದಾರೆ, ಇದೆಲ್ಲದಕ್ಕೂ ಫಲ ಏನು ಅಂದ್ರೆ ಭಗವಂತನ ಪ್ರಾಪ್ತಿ. ಅದಕ್ಕಿಂತ ಹೆಚ್ಚಿನ ಫಲ ಇಲ್ಲ. ಆದ್ರಿಂದ ಅವನೇ ಅವಧಿ ಅಂತ. ಅವನೇ ಅವಧಿ ಅನ್ನೋ ಶಬ್ದಕ್ಕೆ ಹಾಗರ್ಥ ಹೊರತು ನಾವೆಲ್ಲ ಅವನೇ ಆಗಿಬಿಡ್ತೇವೆ, ಎಲ್ಲ ಆತ್ಮರು ಕೂಡ ಭಗವಂತನೇ ಆದ್ದರಿಂದ ಅವನೇ ಅವಧಿ ಅಂತ ಈ ರೀತಿ ಅರ್ಥ ಮಾಡಿದ್ದಾರೆ ಬೇರೆ ವ್ಯಾಖ್ಯಾನಕಾರರು. ಆ ರೀತಿ ಅರ್ಥ ಅಲ್ಲ. ಎಲ್ಲ ಸಾಧನಗಳಿಗೂ ಕೂಡ ಅವಧಿ ಭಗವಂತ. ಯಾಕೆ ಅಂದ್ರೆ ಎಲ್ಲದಕ್ಕೂ ಫಲ ಪರಮಾತ್ಮನ ಪ್ರಾಪ್ತಿ, ಆ ಭಗವಂತನನ್ನ ಪಡೆಯುವಿಕೆ, ಅವನ ಅಪರೋಕ್ಷವನ್ನ ಪಡೆಯುವಿಕೆ ಅನ್ನೋದೇ ಇವುಗಳಿಗೆಲ್ಲ ಮುಖ್ಯವಾದ ಫಲ. ಇದರ ನಂತರದ ಫಲ ಬೇಕಾಗಿಲ್ಲ. ಇದರ ನಂತರ ಅದಕ್ಕೇನು ಉಪಯೋಗ ಇಲ್ಲ. ಅಲ್ಲಿವರೆಗೂ ಮಾತ್ರ ಇದು ಉಪಯೋಗ. ಅಪರೋಕ್ಷ ಜ್ಞಾನಕ್ಕೋಸ್ಕರನೇ ಇದೆಲ್ಲ ಉಪಯೋಗ. ನಾವು ಈಗ ಮಾಡುವ ಯಾವ ಕರ್ಮಗಳು ಕೂಡ ನಮಗೆ ಮೋಕ್ಷದಲ್ಲಿ ಇದರಿಂದ ಏನೂ ನಮಗೆ ಉಪಯೋಗ ಇಲ್ಲ. ಮೋಕ್ಷದಲ್ಲಿ ನಾವು ಪಡೆಯೋದು ನಮ್ಮ ಸ್ವರೂಪಭೂತವಾದ ಆನಂದ ಅಷ್ಟೇ. ಅದು ಆಗಬೇಕಾಗಿದ್ರೆ ಭಗವಂತನ ಅಪರೋಕ್ಷ ಜ್ಞಾನ ಆಗಬೇಕು. ಆ ಅಪರೋಕ್ಷ ಜ್ಞಾನಕ್ಕೋಸ್ಕರ ನಾವು ಇದೆಲ್ಲ ಕರ್ಮಗಳನ್ನು ಮಾಡೋದು. ಹಾಗಾಗಿ ಇದೆಲ್ಲವೂ ಅಪರೋಕ್ಷ ಜ್ಞಾನಕ್ಕೆ, ಭಗವಂತನ ಅಪರೋಕ್ಷಕ್ಕೆ ಕಾರಣ ಆಗಬೇಕು. ಅದಾಗಲಿಲ್ಲ ಅಂದ್ರೆ ಅದೆಲ್ಲವೂ ವ್ಯರ್ಥ. ಭಗವಂತ ಸಂತುಷ್ಟನಾಗಿ ತನ್ನ ಅಪರೋಕ್ಷವನ್ನ ಎಲ್ಲಿವರೆಗೂ ಅನುಗ್ರಹ ಮಾಡೋದಿಲ್ವೋ ಅಲ್ಲಿವರೆಗೆ ಇದೆಲ್ಲವೂ ವ್ಯರ್ಥ ಅಂತ. ತಜ್ಜನ್ಮತಾನಿ ಕರ್ಮಾಣಿ ತದಾಯುಸ್ತನ್ಮನೋವಚಃ ನೃಣಾಂ ಯೇನ ಹಿ ವಿಶ್ವಾತ್ಮ ಸೇವ್ಯತೆ ಹರಿರೇಶ್ವರಃ ಕಿಂ ಜನ್ಮಭಿಸ್ತ್ರಿಭಿರ್ವೇಹ ಶುಕ್ಲಸಾವಿತ್ರಯಾಜ್ಞಿಯೈಃ ಕರ್ಮಭಿರ್ವಾ ತ್ರಯೀ ಪ್ರೋಕ್ತೈಃ ಪುಂಸೋಪಿ ವಿಬುಧಾಯುಷಾ ಶ್ರುತೇನ ತಪಸಾ ವಾ ಕಿಂ ವಚೋಭಿಶ್ಚಿತ್ತವೃತ್ತಿಭಿಃ ಬುದ್ಧ್ಯಾ ವಾ ಕಿಂ ನಿಪುಣಯಾ ಬಲೇನೇಂದ್ರಿಯರಾಧಸಾ ಕಿಂ ವಾ ಯೋಗೇನ ಸಾಂಖ್ಯೇನ ನ್ಯಾಸಸ್ವಾಧ್ಯಾಯಯೋರಪಿ ಕಿಂ ವಾ ಶ್ರೇಯೋಭಿರನ್ಯೈಶ್ಚ ನಯತ್ರಾತ್ಮಪ್ರದೋ ಹರಿಃ ಶ್ರೇಯಸಾಮಪಿ ಸರ್ವೇಷಾಂ ಆತ್ಮಾ ಹಿ ಅವಧಿರರ್ಥಿತಃ
ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮಾತ್ಮದ ಪ್ರಿಯಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಇಲ್ಲಿ ಒಂದು ನಾರದರಿಗೆ ಇವರಿಗೆ ಉಪದೇಶ ಮಾಡ್ತಾ ಇರೋದ್ರೆ ಇವರಿಗೆ ಅಮೃತ ಜ್ಞಾನ ಹಾಲನ ಅರ್ಥವಾ ಇಲ್ಲ ಇವ್ರು ನಮಗೋಸ್ಕರ ಇದೆಲ್ಲ ಕೇಳ್ತಾರೆ? ನಮಗೋಸ್ಕರ. ಅವ್ರು ಅದಕ್ಕೆ ನಮಗ್ ಆಲ್ಮೋಸ್ಟ್ ಮರ್ತೋಗಿದೆ, ಇನ್ನೊಂದ್ಸಲ ಹೇಳ್ರಿ ಅಂತ ಅಂದ್ರು. ರುದ್ರದೇವರು ಹೇಳಿದ ಮರ್ತೋಯ್ತು. ರುದ್ರದೇವರೇ ಇದನ್ನೆಲ್ಲ ಹೇಳಿದ್ರು ಅವರಿಗೆ. ರುದ್ರದೇವರು ಹೇಳಿದ ಮೇಲೆನೆ ಅವರು ಆ ರೀತಿ ಸಾಧನೆ ಮಾಡಿ ತಪಸ್ಸು ಮಾಡಿದ್ರಿಂದ ಭಗವಂತ ಅಪರೋಕ್ಷ ಆಗಿಬಿಟ್ಟಿದಾನ ಅವರಿಗೆ. ಅದು ನಮಗೆ ಆಲ್ಮೋಸ್ಟ್ ಮರ್ತೋಗಿದೆ. ಇವಾಗ ಮತ್ತೆ ಸಂಸಾರದಲ್ಲಿ ನಾವು ಬಿದ್ದ್ಬಿಟ್ಟಿದ್ದೇವೆ, ಆಲ್ಮೋಸ್ಟ್ ಮರ್ತೋಗಿದೆ. ಮತ್ತೊಂದ್ಸಲ ನಮಗೆ ಅದನ್ನು ಉಪದೇಶ ಮಾಡ್ರಿ ಅಂತಾನೆ ಪ್ರಾರ್ಥನೆ ಮಾಡಿದ್ದು. ಅದಕ್ಕೆ ಮತ್ತೊಂದ್ಸಲ ಹೇಳ್ತಾ ಇದ್ದಾರೆ. ಇದೆಲ್ಲ ನಮಗೋಸ್ಕರನೇ ಇರುವಂತದ್ದು. ಗುರುಗಳೇ, ಈ 10ನೇ ಶ್ಲೋಕದಲ್ಲಿ ಕಿಂ ಜನ್ಮಭಿಹಿ ತ್ರಿಭಿಹಿ ವೇಹ ಅಂತದಲ್ಲವಾ, ಅದು ಏನು ಸ್ವಲ್ಪ ತ್ರಿಭಿಹಿ ವಾ ಇಹ. ಕಿಂ ಜನ್ಮಭಿಹಿ, ಅದನ್ನ ಹಾಗೆ ಪದಚ್ಛೇದ ಮಾಡ್ಕೊಳ್ಬೇಕು. ಕಿಂ ಜನ್ಮಭಿಹಿ ತ್ರಿಭಿಹಿ ವಾ ಇಹ ಅಂತ ಅರ್ಥ. ವಾ ವಾ ಅಂತಂದ್ರೆ ಅಥವಾ, ಇಹ ಈ ಇಲ್ಲಿ. ಕಿಂ ಕಿಂ ಜನ್ಮಭಿಹಿ ಅಂದ್ರೆ ಸತ್ಕುಲದಲ್ಲಿ ಹುಟ್ಟೋದು. ಆಮೇಲೆ ಏನಿದೆ ಅಲ್ಲಿ ತ್ರಿಭಿಹಿ ಅಂದ್ರೆ ವೇದಗಳು, 3 ವೇದಗಳಲ್ಲಿ ಹೇಳಿದ ಕರ್ಮಾಚರಣೆಯನ್ನು ಮಾಡೋದು ತ್ರಿಭಿಹಿ ಅಂದ್ರೆ. ವಾ ಅಥವಾ ಇಹ ಇಲ್ಲಿ ತ್ರಿಭಿಹಿ 3 ವೇದಗಳಲ್ಲಿ ಹೇಳಿದ ಕರ್ಮಾಚರಣೆಯನ್ನು ಮಾಡೋದ್ರಿಂದ ಆಗ್ಲಿ. ಶುಕ್ಲ ಸಾವಿತ್ರ ಯಾಜ್ಞಿಕೈಹಿ ಅಂತ ಮುಂದೆ ಅಂದ್ರೆ ಉತ್ತಮವಾದ ಯಜ್ಞ, ಸಾವಿತ್ರ ಶುಕ್ಲ ಸಾವಿತ್ರ ಯಜ್ಞ ಮೊದಲಾದವುಗಳನ್ನ ಮಾಡೋದ್ರಿಂದ ಆಗ್ಲಿ ಏನು ಉಪಯೋಗ ಅಂತ. ಕರ್ಮಭಿಹಿ ಅಂತ, ತ್ರಿಭಿಹಿ ಕರ್ಮಭಿಹಿ ಅಂತ ಅಲ್ಲಿಗೆ. ಅದೇ ವೇಹ ಎಂಬುದು ಹೇಗೆ ಪರಿಚಯ ಮಾಡಬೇಕು? ವೇಹ ಅಂದ್ರೆ ವಾ ಇಹ. ತ್ರಿಭಿಹಿ ವಾ ಇಹ. ಇಹ ಅಂದ್ರೆ ಇಲ್ಲಿ, ಇಲ್ಲಿ ಅಂದ್ರೆ ಈ ಭೂಮಿಯಲ್ಲಿ ನಾವು ತ್ರಿಭಿಹಿ ಕರ್ಮಭಿಹಿ 3 ಕರ್ಮಗಳು ಅಂದ್ರೆ 3 ಬಗೆಯಾದ ಜನ್ಮಗಳು. 3 ಬಗೆಯಾದ ಜನ್ಮಗಳು ಅಂದ್ರೆ ಅದೇ ಸತ್ಕುಲದಲ್ಲಿ ಹುಟ್ಟೋದೊಂದು. ಮೊದಲು ಹುಟ್ಟೋದು ಸತ್ಕುಲದಲ್ಲಿ ಹುಟ್ಟಿದಾಗ ಒಂದು ಜನ್ಮ. ಆಮೇಲೆ ಉಪನಯನ ಆದಾಗ ಮತ್ತೊಂದು ರೀತಿ ಜನ್ಮವನ್ನು ಪಡಿತಾನೆ, ಅದಕ್ಕೆ ದ್ವಿಜ ಅಂತ ಹೆಸರು. ಆಮೇಲೆ ಯಜ್ಞದಲ್ಲಿ ದೀಕ್ಷೆಯನ್ನ ಸ್ವೀಕಾರ ಮಾಡ್ತಾನಲ್ಲ, ಅದು ಒಂದು ರೀತಿಯಾದ ಜನ್ಮ. ಮದುವೆ ಮಾಡ್ಕೊಳ್ತಾನಲ್ಲ, ಗೃಹಸ್ಥಾಶ್ರಮ ಪಡೆದಾಗ ಯಜ್ಞದಲ್ಲಿ ದೀಕ್ಷೆಯನ್ನು ಪಡೆಯೋ ಅಧಿಕಾರ ಬರುತ್ತೆ. ಅಲ್ಲಿವರೆಗೂ ಯಜ್ಞ ದೀಕ್ಷಿತನಾಗೋ ಅಧಿಕಾರ ಇಲ್ಲ, ಅದು ಒಂದು ರೀತಿಯಾದ ಜನ್ಮ. ಹೀಗೆ 3 ಜನ್ಮಗಳು. ಆ 3 ವಿಧವಾದ ಜನ್ಮಗಳಿಂದ ಏನು ಉಪಯೋಗ ಅಂತ. ಹಾಗೆ ತ್ರಿಭಿಹಿ ಜನ್ಮಭಿಹಿ ಅಂದ್ರೆ ಆ ಅಭಿಪ್ರಾಯ. ಇಲ್ಲಿ ಶುಕ್ಲಂ ಅದಕ್ಕೆ ಜನ್ಮ ಉಭಯ ಕುಲ ಶುದ್ಧಂ ಆಗಿದ್ದಾರೆ. ಶುಕ್ಲಂ ಜನ್ಮ ಉಭಯ ಕುಲ ಶುದ್ಧಂ. ಶುಕ್ಲಂ ಜನ್ಮ ಉಭಯ ಕುಲ ಶುದ್ಧಂ ಸಾವಿತ್ರಂ ಜನ್ಮ ಉಪನಯನಾದಿ ಯಾಜ್ಞೀಯಂ ಅಗ್ನ್ಯಾಧಾನಾಖ್ಯಂ. ಉಭಯ ಕುಲ ಶುದ್ಧ ಅಂದ್ರೆ 2 ಕುಲವನ್ನು ಶುದ್ಧ ಮಾಡ್ತಕ್ಕಂಥದ್ದು. ಸಾವಿತ್ರ ಅಂದ್ರೆ ಮದುವೆ. ಸಾವಿತ್ರಂ ಜನ್ಮ ಉಪನಯನಾದಿ. ಸಾವಿತ್ರ ಅಂತಂದ್ರೆ ಇದು ಉಪನಯನ ಅಂತ ಅರ್ಥ. ಸಾವಿತ್ರಂ ಜನ್ಮ ಅಂದ್ರೆ ಉಪನಯನ ಮೊದಲಾದವುಗಳು. ಶುಕ್ಲ ಅಂತಂದ್ರೆ ಉಭಯ ಕುಲ ಶುದ್ಧಂ ಅಂತ, ಉಭಯ ಕುಲವನ್ನು ಶುದ್ಧವನ್ನಾಗಿ ಮಾಡುವಂಥದ್ದು ಅಂತ. ಉಭಯ ಕುಲ ಅಂದ್ರೆ ಯಾವ ಕುಲ? ಸ್ತ್ರೀಯರಿಗೆ ಇಟ್ಕೊಳ್ಬೇಕು. ಸ್ತ್ರೀಯರಿಗೆ ಉಭಯ ಕುಲ ಶುದ್ಧಿ ಮಾಡ್ತಕ್ಕಂಥವ್ರು ಸ್ತ್ರೀಯರು. ಹುಟ್ಟಿದ ಮನೆ, ತಾಯಿ ಮನೆ, ಮಾವನ ಮನೆ, ಗಂಡನ ಮನೆ. ಹೌದೌದು, 2 ಮನೆಯನ್ನು ಶುದ್ಧ ಮಾಡ್ತಕ್ಕಂಥವ್ರು ಸ್ತ್ರೀಯರು. ಆಯ್ತು, ಧನ್ಯವಾದಗಳು. ಯಜ್ಞ ದೀಕ್ಷೆ ಅಂದ್ರೆ ಏನಂತ? ಯಜ್ಞ ಪ್ರತಿ ದಿವಸ ಮಾಡುವ ಯಜ್ಞದಲ್ಲಿ ದೀಕ್ಷೆಯನ್ನು ಸ್ವೀಕಾರ ಮಾಡೋದು. ಅದು ಉಪನಯನ ಇದರ ದಿವಸ, ವಿವಾಹದ ದಿವಸ ಮಾಡ್ತೇವೆ. ವಿವಾಹದಲ್ಲಿ ಅವರಿಗೆ ಯಜ್ಞ ದೀಕ್ಷೆ ಪ್ರಾರಂಭ. ಅವತ್ತಿನಿಂದ ಪ್ರತಿ ದಿವಸ ಯಜ್ಞ ಮಾಡಬೇಕು ಅವರು. ಅಲ್ಲಿವರೆಗೂ ಯಜ್ಞ ಅಂದ್ರೆ ಯಜ್ಞ ಅಂದ್ರೆ ಹೋಮ ಹವನಾದಿಗಳು. ಇದು ಅಗ್ನಿಯಲ್ಲಿ ಮಾಡ್ತಕ್ಕಂತಹ ಉಪಾಸನ ಅವತ್ತಿಂದ ಪ್ರಾರಂಭ. ವೈಶ್ವದೇವ ಆ ತರ ಇಲ್ಲ, ಇದು ತನಿಯ. ಅದು ಒಂದು ಯಜ್ಞವೇ. ವೈಶ್ವದೇವ, ಔಪಾಸನ ಮತ್ತು ಹೋಮ ಹವನಗಳು ಇದೆಲ್ಲ ಮಾಡ್ಲಿಕ್ಕೆ ಅಧಿಕಾರ ಬರೋದೇ ಮದುವೆ ಆದ್ಮೇಲೆ. ಅಲ್ಲಿವರೆಗೂ ಹೋಮ ಹವನ ಮಾಡೋ ಅಧಿಕಾರ ಇಲ್ಲ.
ಬ್ರಹ್ಮಚಾರಿಗಳು ಹೋಮ ಮಾಡಬಾರದು. ಓಕೆ. ಬ್ರಹ್ಮಚಾರಿಗಳಿಗೆ ಹೋಮದಲ್ಲಿ ಅಧಿಕಾರವೇ ಇಲ್ಲ. ಒಂದು ಹೋಮ, ಈಗ ಒಂದು ಎಕ್ಸಾಂಪಲ್ ಕೊಡಿ. ಏನ್ ಹೋಮ? ಏನೇ ಹೋಮ ಅಂದ್ರೆ ಸಾಕು, ಅದು ಗೃಹಸ್ಥರೇ ಮಾಡ್ಬೇಕು. ಗೃಹಸ್ಥರಿಗೆ ಮಾತ್ರ ಹೋಮದಲ್ಲಿ ಅಧಿಕಾರ. ಬ್ರಹ್ಮಚಾರಿಗಳಿಗೂ ಇಲ್ಲ, ಸನ್ಯಾಸಿಗಳಿಗಂತೂ ಇಲ್ಲವೇ ಇಲ್ಲ. ಸನ್ಯಾಸಿಗಳಿಗೆ ಅಗ್ನಿಯೇ ಇಲ್ಲ. ಸನ್ಯಾಸಿಗಳಿಗೆ ಅಗ್ನಿ ಮುಟ್ಟೋ ಅಧಿಕಾರವೇ ಇಲ್ಲ. ಬ್ರಹ್ಮಚಾರಿಗಳಿಗಾದ್ರೂ ಅಗ್ನಿ ಮುಟ್ಟೋ ಅಧಿಕಾರ ಇದೆ, ಅಗ್ನಿ ಕಾರ್ಯ ಮಾಡಬೇಕು. ಆದ್ರೆ ಹೋಮ ಮಾಡೋಂಗಿಲ್ಲ. ಅಗ್ನಿ ಕಾರ್ಯ ಹೋಮ ಅಲ್ಲ. ಅಗ್ನಿ ಕಾರ್ಯ ಅನ್ನೋದು ಅದು ಅಲ್ಪ ಮಟ್ಟಿಗೆ ಅಗ್ನಿಯನ್ನ ಆರಾಧನೆ ಮಾಡೋದು. ಹೋಮ ಮಾಡೋ ಅಧಿಕಾರ ಬರೋದೇ ವಿವಾಹದ ದಿವಸದಲ್ಲಿ. ಈಗ ಪುರೋಹಿತರು ಬಂದು ಹೋಮ ಮಾಡ್ತಾ ಇದ್ರೆ ಅವರು ಒಂದು ಮದುವೆ ಇರ್ಕುವಾಗ. ಹೌದು, ಮದುವೆ ಆಗದೆ ಇರುವಂತ ಬ್ರಹ್ಮಚಾರಿಗಳು ಹೋಮ ಮಾಡಬಾರದು ಅಂತಾನೆ ಇರೋದು ಶಾಸ್ತ್ರ. ಈಗ ಬಂದು ಈ ಬೃಹದಿ ಸಹಸ್ರ ತಗೊಂಡ್ರೆ ಅದೆಲ್ಲ ಬಂದು ಬ್ರಹ್ಮಚಾರಿ ಮಾಡಕ್ಕೆ ಅಧಿಕಾರ ಇಲ್ಲವಾಗ. ಯಾವ ಹೋಮಕ್ಕೂ ಅಧಿಕಾರ ಇಲ್ಲ ಅಂತಾನೆ. ಬೃಹತಿ ಸಹಸ್ರದಂತ ದೊಡ್ಡ ಹೋಮಕ್ಕೆ ಹೇಗೆ ಅಧಿಕಾರ ಬರುತ್ತೆ? ಒಂದು ಸಣ್ಣ ಗಣ ಹೋಮ ಆಗಿರ್ಬೋದು, ಒಂದ್ ಯಾವ್ದೋ ಹೋಮನೋ ಯಾವ ಹೋಮ ಮಾಡೋ ಅಧಿಕಾರನು ಬ್ರಹ್ಮಚಾರಿಗಳಿಗಿಲ್ಲ. ಇಲ್ಲ. ಓಕೆ. ಈಗ ವೈಶ್ವದೇವ ಮಾಡಲಿಕ್ಕೆ ಬ್ರಹ್ಮಚಾರಿಗಳು ಇಲ್ಲ, ನಾನು ಬ್ರಹ್ಮಚಾರಿಗಳು ವೈಷ್ಣದೇವ ಮಾಡಬಾರ್ದು, ಗೃಹಸ್ಥರು ಯಾರ ಇದ್ರೆ ವೈಷ್ಣದೇವ ಮಾಡ್ರಿ ಅಂತಾರೆ. ನೋಡಿದಿರಾ ನೀವು? ಕೇಳಿದಿರಾ ಆತರ? ಕೇಳಿದಿಲ್ಲ. ವೈಶ್ವದೇವನ ಬ್ರಹ್ಮಚಾರಿಗಳು ಮಾಡೋದಿಲ್ಲ, ಗೃಹಸ್ಥರು ಮಾತ್ರ ಮಾಡ್ತಾರೆ. ಮದುವೆ ಆದವ್ರು ಮಾತ್ರ ವೈಶ್ವದೇವ ಮಾಡ್ತಾರೆ. ಬ್ರಹ್ಮಚಾರಿಗಳು ನಾನು ವೈಷ್ಣದೇವ ಮಾಡೋದಿಲ್ಲ ಅಂತಾರೆ. ಆದ್ರೆ ಯಾರಾದ್ರೂ ಹೋಮಕ್ಕೆ ಕರೆದ್ರೆ ಹೋಗ್ತಾರೆ, ಹೋಮ ಮಾಡ್ತಾರೆ. ಯಾರ್ದಾದ್ರೂ ಮನೇಲಿ ಹೋಮ ಇದ್ರೆ, ಎಲ್ಲರೂ ಇದ್ದಿದ್ರೆ ಹೋಮಕ್ಕೆ ಹೋಗ್ತಾರೆ, ಹೋಮ ಮಾಡಿಸ್ತಾರೆ. ವೈಷ್ಣದೇವ ಮಾಡೋದಿಲ್ಲ. ವೈಷ್ಣದೇವನು ಒಂದು ಹೋಮನೆ. ವೈಷ್ಣದೇವ ಮಾಡೋ ಅಧಿಕಾರ ಇಲ್ಲ ಅಂದ್ರೆ ಹೋಮ ಮಾಡೋ ಅಧಿಕಾರನು ಇಲ್ಲ ಅಂತಾನೆ ಅರ್ಥ. ಈಗೆಲ್ಲ ವೃತ್ತಿ ಆಗಿಬಿಟ್ಟಿದೆ ಅಲ್ಲ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಜೀವನ ವೃತ್ತಿ. ರೈಟ್. ಓಕೆ. ದಂಡಿಯ ಬಂದು ಬ್ರಹ್ಮಚಾರಿ ಪ್ರಗತಿ ಸಹಸ್ರ ಮಾಡ್ತಾರೆ, ಅದನ್ನ ಕೇಳ್ತೀನಿ. ಮಾಡಬಾರ್ದು. ಆಕ್ಚುಲಿ ಯಾವ ಹೋಮನು ಮಾಡಬಾರ್ದು. ಇವಾಗೆಲ್ಲಾ ಹೋಮಗಳನ್ನು ಎಲ್ಲರೂ ಮಾಡ್ತಾ ಇದ್ದಾರೆ, ಎಲ್ಲಾ ಬ್ರಹ್ಮಚಾರಿಗಳು ಮಾಡ್ತಾ ಇದ್ದಾರೆ. ಇವಾಗ ಬ್ರಹ್ಮಚಾರಿಗಳೇ ಬಿಟ್ರೆ ಬೇರೆ ಪುರೋಹಿತರು ಸಿಗೋದು ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದ್ರೆ ಪುರೋಹಿತರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ, ಮದುವೆನೇ ಮಾಡ್ತಾ ಇಲ್ಲ, ಮದುವೆನೇ ಆಗ್ತಾ ಇಲ್ಲ. ಅದಕ್ಕೆ ಬ್ರಹ್ಮಚಾರಿ ಪುರೋಹಿತರುಗಳೇ ಜಾಸ್ತಿ ಆಗಿದ್ದಾರೆ ಲೋಕದಲ್ಲಿ. ಅದರ ಫಲನೂ ಯಜಮಾನರಿಗೆ ಅಷ್ಟೇ ಸಿಗತ್ತೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಜಮಾನನಿಗೆ ಅದರದೆಲ್ಲ ಇದು ಫಲ ಎಲ್ಲ ಯಜಮಾನನಿಗೆ ತಾನೆ. ಬಟ್ ಪಾಪ ಒಂದು ಬರೋದಿಲ್ಲ ಅದರಿಂದ. ಅದಕ್ಕೆ ಅವ್ರು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ ಬಿಡಿ. ಅದನ್ನ ಅವ್ರದ್ದು ವಿಚಾರ ಮಾಡೋದಕ್ಕಿಂತ ಯಜಮಾನ ತನ್ನ ಇದನ್ನ ವಿಚಾರ ಮಾಡ್ಬೇಕು ಮೊದಲು. ಇಲ್ಲ, ಯಜಮಾನನಿಗೆ ಪಾಪ ಬರಲ್ಲ, ಬರುತ್ತೆ, ಯಜಮಾನನಿಗೂ ಬರುತ್ತೆ. ಎಲ್ಲ ಫಲಾಫಲಗಳ ಹೊಣೆ ಪೂರ್ತಿ ಯಜಮಾನಂದೇ. ಸೊ ನಾವ್ ಇದೆಲ್ಲ ತಿಳ್ಕೊಬೇಕು. ನಾವು ಒಂದು ಪ್ರೋಗಿರ ಕರಿಯೋಕಂದ್ರೆ ಅವ್ರಿಗೆ ಮದುವೆ ಇದೆಯಾ ತಿಳ್ಕೊಂಡಿದ್ರೆ ನಾವು ಕರಿಯೋಕು. ನಾವು ಅಷ್ಟ್ರ ಮಟ್ಟಿಗೆ ವಿಚಾರನು ಯಾರು ಮಾಡೋದಿಲ್ಲ ಇವಾಗ, ಅಲ್ಲಿವರೆಗೂ ಹೋಗ್ಬಿಟ್ಟಿದೆ. ಅಂದ್ರೆ ಈಗ 4 ಜನ ಅಲ್ಲಿ ಋತುಗಳಲ್ಲಿ ಕೂತ್ಕೊಳ್ಳೋರು ಆಗಿರ್ಬೇಕು ಅಂತ? ಇಲ್ಲ 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 ಇಲ್ಲ. ಪ್ರಧಾನವಾಗಿ ಹೋಮ ಯಾರು ಮಾಡ್ತಾರಲ್ಲ ಅವರು ಮಾತ್ರ ಗೃಹಸ್ಥರೇ ಆಗಿರ್ಬೇಕು. ಪಕ್ಕದಲ್ಲಿ ಸ್ವಸ್ತಿಕಾರಾಧನೆ, ಕಲಶಾರಾಧನೆ ಮೊದಲಾದವುಗಳನ್ನು ಮಾಡುವಂತವ್ರು ಬ್ರಹ್ಮಚಾರಿಗಳಾಗಿರ್ಬೋದು. ಅದು ಯಜ್ಞ ಅಲ್ಲ, ಹೋಮ ಅಲ್ಲ, ಅದು ಪೂಜೆ. ಕಲಶ ಪೂಜೆ ಅಥವಾ ಸ್ವಸ್ತಿಕಾ ಪೂಜೆ, ಮಂಡಲ ಪೂಜೆ, ಅವುಗಳನ್ನೆಲ್ಲ ಮಾಡಲಿಕ್ಕೆ ಪಾರಾಯಣ ಮಾಡಿ ಒಳ್ಳೆ ವೇದಗಳನ್ನು ಅಧ್ಯಯನ ಮಾಡಿದ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂತಹ ಬ್ರಹ್ಮಚಾರಿಗಳು ಆಗಬಹುದು. ಅದೇ ಆವಾಗಲೇ ಔಪಾಸನ ಒಂದು ಬ್ರಹ್ಮಚಾರಿ ಮಾಡಬಹುದು ಅಂತ ಹೇಳ್ತಾರಲ್ವಾ? ಔಪಾಸನ ಮಾತ್ರ? ಔಪಾಸನ ಅಲ್ಲ, ಮಾಡಬಾರದು. ಬ್ರಹ್ಮಚಾರಿ ಔಪಾಸಗಳು ಮಾಡಬಾರ್ದಾ? ಇಲ್ಲ, ಔಪಾಸನ ಅಲ್ಲ, ಅದು ಅಗ್ನಿ ಕಾರ್ಯ. ಬ್ರಹ್ಮಚಾರಿಗಳು ಮಾಡೋದು ಅಗ್ನಿ ಕಾರ್ಯ. ಅದಕ್ಕೆ ಅದು ಕೂಡ ಒಂದು ಚಿಕ್ಕ ಹೋಮ ಅಲ್ಲವಾ ಆಚಾರ್ಯ? ಅದು ಕೂಡ ಚಿಕ್ಕ ಹೋಮ ಅಲ್ಲವಾ ಔಪಾಸನ ಹೋಮ? ಅದಕ್ಕೆ ಅಧಿಕಾರ ಇದೆ, ಅದಕ್ಕೆ ಅಧಿಕಾರ ಬರುತ್ತವತ್ತು. ಉಪನಯನದ ದಿವಸ ಅಗ್ನಿ ಕಾರ್ಯವನ್ನ ಅವನು ಮಾಡಬೇಕು. ಅವತ್ತಿನಿಂದ ಪ್ರಾರಂಭ ಮಾಡಿ ಅಗ್ನಿ ಕಾರ್ಯದಲ್ಲಿ ಅವನಿಗೆ ಅಧಿಕಾರ ಸಿಗತ್ತೆ. ಅದನ್ನ ಪ್ರತಿ ದಿವಸ ಅಗ್ನಿ ಕಾರ್ಯ ಮಾಡಲೇಬೇಕು. ಅದು ಹೋಮ ಇದರ ಲೆಕ್ಕದಲ್ಲಿ ಬರಲ್ಲ. ಅದು ಹೋಮ ಅನ್ನೋ ಯಜ್ಞದಲ್ಲಿ ಬರೋದಿಲ್ಲ, ಯಜ್ಞ ಹೋಮದ ಲೆಕ್ಕದಲ್ಲಿ ಬರೋದಿಲ್ಲ. ಅದು ಅಗ್ನಿ ಕಾರ್ಯ. ಅಲ್ಲಿ ಹೆಚ್ಚು ಆಹುತಿಗಳನ್ನೆಲ್ಲ ಹಾಕೋದೇನಿರೋದಿಲ್ಲ ಅವರಿಗೆ. ಹೌದು ಹೌದು. ಓಕೆ. ಇನ್ನೊಂದು ಆಚಾರ್ಯ, ನೀವೆಲ್ಲ ಹೇಳ್ಬಿಟ್ರು ಎಲ್ಲ ನೀವು. ನಮ್ಮ ಮತ ಪ್ರಕಾರ ಬಂದು ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥಂ ನಮ್ಮ ಎಲ್ಲಾ ಸಂಕಲ್ಪ ಹಾಗೆ ತಗೊಳ್ತೇವೆ ನಾವು. ಬಟ್
ಆ ಇದು ಅದು ಮಾತ್ರ ಸಾಕ? ಯಾಕಂದ್ರೆ ನಾವೆಲ್ಲ ಹೇಳ್ತೇವೋ, ಬಟ್ ಅದು 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 ಇನ್ನೂ ಎಷ್ಟ ಚೆನ್ನಾಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಆಚಾರ್ಯ? ಏನ್ ಹೇಳ್ತೇವೆ, ಏನ್ ಚೆನ್ನಾಗಿ ಮಾಡ್ಬೇಕು? ಅದಂದ್ರೆ ನಾವು ಕೊನೆ ಬಂದು ನೀವೆಲ್ಲ ಹೇಳಿದಂಗ ಕೊನೆ ಅವಧಿ ಬಂದು ಭಗವಂತ ಅವನ ಪ್ರೀತಿ ಆಗ್ಬೇಕು, ಅದೇ ನಮ್ಮ ಗುರಿ. ಹೌದು, ಸೊ ನಮ್ಮ ಮತ ಪ್ರಕಾರ ಬಂದು ಯಾವ ಸಂಕಲ್ಪಗಳು ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತಿ ಇರ್ತಾವ ಅಷ್ಟೇ. ಅದು ಹೇಳ್ತೇವೆ ನಾವು. ಬಟ್ ಅದು ನಮಗೆ ನೀವು ಅದು ಹೇಳ್ಬಿಟ್ರಿ ನೀವು, ನಮ್ಮ ಮನಸ್ಸಿಗೆ ಅದು ಗೊತ್ತಾಗತ್ತೆ, ಅದು ಸರಿಯಾಗಿ ಬರ್ತಿಲ್ಲ. ಬಟ್ ಒಂದು ಇದೆಲ್ಲ ಒಂದು ನಮಗೆ ಒಂದು ಸರಿಯಾಗಿ ಬರುತ್ತೆ ಎಂಬುದು ಹೇಗೆ ನಮಗೆ ಒಂದು ಗುರಿ ಇರಬೇಕಲ್ಲ, ಒಂದು ಗುರುತಿರಬೇಕಲ್ಲ, ಒಂದು ಇಂಡಿಕೇಶನ್ ಇರಬೇಕಲ್ವಾ, ಇದು ಚೆಂದಾಗಿ ನಡ್ತಾ ಇದೆ, ಭಗವಂತ ಪ್ರೀತಿ ಆಗುತ್ತೆ ಎಂಬುದು. ಅದು ಹೇಗೆ ನಾವು ತಿಳ್ಕೊಳ್ಬೇಕು? ನಾವು ಮಾಡಿದ್ದೇವೆ, ನಾವು ಒಂದು ಸಂಧ್ಯಾವನ್ನು ಮಾಡಿದ್ದೇವೆ, ನಾವು ಭಗವಂತ ಅಲ್ಲಿ ತೃಪ್ತಿ ಆಯ್ದ ಎಂಬುದು ಹೇಗೆ ನಮಗೆ ಅದು ಇದಾಗತ್ತೆ, ನಮಗೆ ಅನುಭವ ಬರುತ್ತೆ ಅಂತ ಕೇಳ್ತೇನೆ ನಾನು. ಒಂದು ನಾನು ಹೇಳಿದ ಹಾಗೆ ನಮ್ಮ ಭಕ್ತಿ, ನಮ್ಮ ಉದ್ದೇಶ ಅದು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಮೊಳಗೆ ಅದು ಆ ಒಂದು ನಿಷ್ಠೆ ಇರಬೇಕು. ಇದರಿಂದ ಭಗವಂತ ಪ್ರೀತನಾಗಬೇಕು, ಹರಿವಾಯುಗಳ ಪ್ರೀತಿಗೋಸ್ಕರನೇ ನಾನು ಮಾಡ್ತೇನೆ, ಇದರಿಂದ ಅವರ ಪ್ರೀತಿ ಆಗಬೇಕು ಅನ್ನೋದು ದೃಢವಾದ ನಂಬಿಕೆ, ಭಕ್ತಿ ಇರಬೇಕು ಅವರವರಿಗೆ. ಅದನ್ನ ಮಾಡಿದ ಮೇಲೆ ಹೌದು ನಾನು ಮಾಡಿದ ಕರ್ಮದಿಂದ ಭಗವಂತನಿಗೆ ತೃಪ್ತಿ ಆಗಿದೆ ಅನ್ನೋದು ಹೇಗೆ ನಮಗೆ ಗೊತ್ತಾಗ್ತದೆ? ನಾವು ಮಾಡಿದ ಕರ್ಮದಿಂದ ಭಗವಂತನಿಗೆ ತೃಪ್ತಿ ಆಗಿದೆಯೋ ಇಲ್ಲೋ ಅನ್ನೋದು ನಮಗೆ ಹೇಗೆ ಗೊತ್ತಾಗ್ತದೆ ಅಂತ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ಅದಕ್ಕೆ ಉತ್ತರನು ಭಾಗವತದಲ್ಲಿ ಪ್ರಾರಂಭದಲ್ಲೇ ಕೊಟ್ಟಿದ್ದಾರೆ. ಯಾವಾಗ ನಮಗೆ ನಾವು ಮಾಡುವ ಕರ್ಮಗಳು ಸಾರ್ಥಕವಾಗಿದೆ ಅಂತ ತಿಳ್ಕೊಳ್ಳೋದು ಅಂದ್ರೆ, ಆ ಎಲ್ಲಾ ಕರ್ಮಗಳನ್ನ ಮಾಡಿದ ನಂತರದಲ್ಲಿ ನಮಗೆ ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡಬೇಕು, ಭಗವಂತನ ಮಹಿಮೆಗಳನ್ನ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಬರ್ಬೇಕಂತೆ. ಆ ಆಸಕ್ತಿ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿವರೆಗೂ ನಾವು ಮಾಡಿದ ಕರ್ಮ ಎಲ್ಲ ವ್ಯರ್ಥ ಅಂತ ಪ್ರಾರಂಭದ ಪ್ರಥಮ ಸ್ಕಂದದಲ್ಲಿ ಪ್ರಥಮ ಅಧ್ಯಾಯದಲ್ಲೇ ಈ ಶ್ಲೋಕ ಇದೆ. ಪ್ರಥಮ ಅಧ್ಯಾಯ ದ್ವಿತೀಯ ಅಧ್ಯಾಯ ಇರಬೇಕು, ಅಲ್ಲಿ ಬರುತ್ತೆ ಇದು. ವಿಶ್ವಕ್ಸೇನ ಕಥಾಸು ನೋತ್ಪಾದಯೇದ್ಯದಿರತಿಂ ಶ್ರಮಯೇವ ಹಿ ಕೇವಲಂ ಅಂತ. ವಿಶ್ವಕ್ಸೇನ ಕಥಾಸು ನೋತ್ಪಾದಯೇದ್ಯದಿರತಿಂ, ಭಗವಂತನ ಕಥಾಶ್ರವಣ ಮಾಡಬೇಕು ಅನ್ನೋದರಲ್ಲಿ ಎಲ್ಲಿವರೆಗೂ ಅವನಿಗೆ ಆಸಕ್ತಿ ಉಂಟಾಗೋದಿಲ್ವೋ ಅಲ್ಲಿವರೆಗೂ ಅವನು ಮಾಡಿದ ಕರ್ಮಗಳೆಲ್ಲ ವ್ಯರ್ಥ ಅಂತ ಅರ್ಥ. ಅದೆಲ್ಲ ಶ್ರಮಯೇವ. ಓಕೆ ಆಚಾರ್ಯ, ಇವತ್ತು ಅರ್ಥ ಆಯ್ತು. ಇದು ಹೋಮ ಮಾಡುವಾಗ ಕೂಡ ಒಂದು ಭಗವಂತ ಜ್ಞಾನ ಬಂದಿಲ್ಲ ಅಂದ್ರೆ ಬರೀ ಧೂಮ ಮಾತ್ರ ನಾವು ಒಂದು ಶ್ವಾಸ ಮಾಡ್ತೇನೋ ಅಂತ ತರ. ಓಕೆ, ಕರೆಕ್ಟ್. ಅಗ್ನಿ ಮುಗ್ಧಾಹ ಧೂಮತಾಂತಾಹ ಅಂತ ಉಪನಿಷತ್ತು ಹೇಳ್ತದೆ. ಅವರೆಲ್ಲ ಬರೇ ಹೊಗೆ ಕುಡಿಯೋರು, ಅದರಿಂದ ಏನು ಉಪಯೋಗ ಆಗಿಲ್ಲ, ಭಗವಂತನ ತೃಪ್ತಿ ಆಗಿಲ್ಲ, ಬರೇ ಹೊಗೆ ಕುಡ್ದಂಗ ಆಯ್ತು ಅಷ್ಟೇ. ಅಗ್ನಿಮುಗ್ಧರು, ಧೂಮತಾಂತರು ಅಂತ ಉಪನಿಷತ್ತು ಅವರನ್ನ ಬೈತದೆ. ಓಕೆ ಅರ್ಥ ಆಯ್ತು. ಅಂತಾದ್ರೆ ಓಕೆ, ನಮಗೆಲ್ಲ ಇದು ಒಳ್ಳೆ ತುಂಬಾ ಸಂದೇಶ ಈ ಕ್ಲಾಸಲ್ಲಿ ಬಂತು, ತುಂಬಾ ಸಂತೋಷ ಆಯ್ತು. ಆಗ್ಲಿ ಆಚಾರ್ಯ, ಅಗ್ನಿ ಕಾರ್ಯಕ್ಕೂ ಹೋಮಕ್ಕೂ ಹೆಂಗ್ ಗುರು ತಿಳಿಯೋದು? ಇದು ಈ ಕಾರ್ಯ ಎಲ್ಲ ಮಾಡಿದ್ರೆ ಅಗ್ನಿ ಕಾರ್ಯ, ಈ ಕಾರ್ಯ ಎಲ್ಲ ಅದನ್ನ ಹೆಂಗ ನಾವು ಒಂದು ಗುರು ತಿಳಿಯೋದು? ಹೋಮ ಮಂತ್ರಗಳಿದ್ದಾವಲ್ಲ, ಮಂತ್ರಗಳು ಅಲ್ಲಿ ಮಾಡುವ ಆವಾಹನೆ ಮತ್ತೆ ಇದು ಅದಕ್ಕೆ ಬೇರೆನೆ ಇದೆ, ಇದಕ್ಕೆ ಬೇರೆನೆ ಇದೆ ಅಷ್ಟೇ. ಎಕ್ಸಾಂಪಲ್ ಏನಿದೆ? ಈ ಅಗ್ನಿ ಕಾರ್ಯ ಈ ಮಂತ್ರ ಹೇಳ್ತಾರ, ಈ ಹೋಮದಲ್ಲಿ ಈ ಮಂತ್ರ ಹೇಳ್ತಾರ, ಹೌದು, ಈ ಕಾರ್ಯ ಬಂದು ಹೋಮದಲ್ಲಿ ಮಾಡ್ತಾರೆ, ಈ ಕಾರ್ಯ ಮಾಡಲ್ಲ ಎಕ್ಸಾಂಪಲ್ ತಿಳ್ಕೊಂಬಾಗ ರೈಟ್. ಸೊ ನಾವು ಅವ್ರ ಅಗ್ನಿ ಕಾರ್ಯ ಮಾಡ್ತಾ ಈಗ ನಾವೆಲ್ಲ ಎಲ್ಲಿ ಅಗ್ನಿ ಕಾರ್ಯ ಮಾಡ್ತೇವೆ? ನನ್ನ ಹೇಳ್ತಾನೆ. ಸೊ ಅಗ್ನಿ ನಮಗೆ ಅಗ್ನಿ ಕಾರ್ಯದಲ್ಲಿ ಅಧಿಕಾರ ಇಲ್ಲ ರೀ, ಗೃಹಸ್ಥರಿಗಿಲ್ಲ. ಬ್ರಹ್ಮಚಾರಿಗಳಿಗೆ ಅಗ್ನಿ ಕಾರ್ಯದಲ್ಲಿ ಅಧಿಕಾರ ಇದೆ. ಆ ಅಗ್ನಿ ಕಾರ್ಯದಲ್ಲಿ ಆ ಸಮಿತ್ತುಗಳನ್ನ ಹಿಡ್ಕೊಂಡು ಅದು ಒಂದ್ ಸ್ವಲ್ಪ ತುಪ್ಪ ತಗೊಂಡು ಒಂದ್ 2-3 ಮಂತ್ರಗಳಿದೆ ಅಷ್ಟೇ, ಅಗ್ನಿಗೆ ಕೊಡ್ತಕ್ಕಂತಹ ಆಹುತಿಗಳು ಅಷ್ಟೇ. ಅದನ್ನ ಹಾಕೋದಿಷ್ಟೇ, ಅಲ್ಲಿ ಬಹಳ ಇಲ್ಲ, 5-10 ನಿಮಿಷದ ಕೆಲಸ ಅಷ್ಟೇ ಅದು. ಆದ್ರೆ ಹೋಮ ಅಂತ ಆಗುವಾಗ ಅಲ್ಲಿ ಅಗ್ನಿ ಸಂಸ್ಕಾರ ಆಗಬೇಕು. ಅದಕ್ಕೆ ಏನದು 16 ಸಂಸ್ಕಾರಗಳು, ನಮಗೆ ಹೇಗೆ ಗರ್ಭಾಧಾನ, ಪುಂಸವನ ಮೊದಲಾದ ಸಂಸ್ಕಾರಗಳೆಲ್ಲ ಆಗುತ್ತಾ ಹಾಗೆ ಸಂಸ್ಕಾರ ಮಾಡಿ ಅಗ್ನಿ ಕುಂಡಕ್ಕೆ ರೆಡಿ ಇದು ಮಾಡಿ ಆವಾಹನೆ ಮಾಡಿ, ಅಲ್ಲಿ ಅಗ್ನಿಯನ್ನ ಯಾರು ಸುವಾಸಿನಿ ಅಗ್ನಿಯನ್ನು ತಗೊಂಡು ಬಂದು ಪ್ರತಿಷ್ಠೆ ಮಾಡಿ ಅಲ್ಲಿ ಆವಾಹನೆಯನ್ನು ಮಾಡಿ, ಆ ಆವಾಹಿತವಾದ ಅಗ್ನಿಯಲ್ಲಿ ನಾವು ಆಹುತಿಗಳನ್ನು ಕೊಡೋದು. ನಾವು ಏನು ಯಾವುದು ಇಲ್ಲ ಅಂದ್ರೆ ಪ್ರತಿ ದಿವಸ ಮಾಡ್ತಕ್ಕಂತಹ ಉಪಾಸನ, ಆ ಉಪಾಸನದಲ್ಲಿ ಆ ಪತ್ನಿಯೇ ಕೊಡಬೇಕು ಅಂತಿರೋದು. ಆ ಪತ್ನಿ ಇಲ್ಲ ಅಂದ್ರೆ ಉಪಾಸನ ಮಾಡೋ ಅಧಿಕಾರವೂ ಇಲ್ಲ.
ಹೆಂಡತಿಯೇ ತನ್ನ ಕೈಯಿಂದ ಕೊಡ್ಬೇಕು ಅದನ್ನ ಸಮಿತಿಗಳನ್ನ ಚರು ಮೊದಲಾದವುಗಳನ್ನೆಲ್ಲ ಅವಳೇ ಕೊಡಬೇಕು. ಅವಳ ಕೈಯಿಂದ ಹಾಕಿಸ್ಕೊಂಡು ಹೋಮ ಮಾಡಬೇಕು. ಒಂದು ದಿವಸನೂ ಹೆಂಡತಿಯನ್ನು ಬಿಟ್ಟು ಇರಬಾರದು. ಅದು ಶಾಸ್ತ್ರ. ಓಕೆ, ಗೊತ್ತಾಗ್ತದೆ ಸರ್. ಆ ಕ್ರಮಗಳನ್ನ ನೋಡಿದಾಗ ಗೊತ್ತಾಗ್ಬಿಡತ್ತೆ. ಓಕೆ, ಆಚಾರ್ಯ ಕೊನೆ ಒಂದು ಪ್ರಶ್ನೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ಪರೋಕ್ಷ ಜ್ಞಾನಕ್ಕಾಗಿ ಸ್ವಲ್ಪ ಜೋರಾಗಿ ಹೇಳಿ, ಏನು ಕೇಳಿಸ್ತಾ ಇಲ್ಲ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಇರಿ ಅವ್ರು ಕೇಳ್ತಾ ಇದ್ದಾರೇನೋ. ಕೇಳಿ. ಅಪರೋಕ್ಷ ಜ್ಞಾನಕ್ಕಾಗಿನೇ ಸತ್ಕರ್ಮಗಳನ್ನ ಮಾಡೋ